ಬಿಗ್ ಬಾಸ್ ಅಂದ್ರೆ ವ್ಯಕ್ತಿಗಳ ಮಧ್ಯೆ ನಡೆಯುವಂತಹ ಆಟನ ಅಥವಾ ವ್ಯಕ್ತಿತ್ವಗಳ ಮಧ್ಯೆ ನಡೆಯುವಂತಹ ಆಟನ ಅಲ್ಲಿ ಯಾವ್ದು ವಿನ್ ಆಗತ್ತೆ? ವ್ಯಕ್ತಿ ವಿನ್ ಆಗ್ತಾರ, ವ್ಯಕ್ತಿತ್ವ ವಿನ್ ಆಗತ್ತಾ ನಿಮ್ ಪ್ರಕಾರ? ನನಗೆ ಗೊತ್ತಿರಂಗೆ ವ್ಯಕ್ತಿತ್ವಗಳ ಆಟನೇ. ಯಾಕಂದ್ರೆ ಇಟ್ಸ್ 24/7 ಶೋ ಅಲ್ವಾ. ಯು ಕ್ಯಾಂಟ್ ಇವಾಗ ನೋಡಿ, ನಾವು 1 ಅವರ್ ಫೇಕ್ ಆಗಿರ್ಬೋದು ಬೇರೆಯವ್ರ ಥರ, 24 ಗಂಟೆ ಫೇಕ್ ಆಗಂತ ಇರೋಕ್ಕಾಗಲ್ಲ. ಸೊ ವ್ಯಕ್ತಿತ್ವಗಳ ಆಟನೇ ಅಂತ ಅನ್ಸುತ್ತೆ. ಇಲ್ಲಿಗಿರುವಂತ ಫ್ಯಾನ್ಸ್ ಬಹುಶಃ ಯಾವ ಸೀಸನ್ ಅಲ್ಲೂ ಇಲ್ಲ ಅಂತಾನು ಹೇಳ್ತಾರೆ. ಒನ್ ಮ್ಯಾನ್ ಶೋಕಿನ ನನ್ನ ಒಪಿನಿಯನ್ ಅಂತಂದ್ರೆ ಅಲ್ಲಿರೋ ಪ್ರತಿಯೊಬ್ಬರು ಇರೋದಕ್ಕೆ ಆ ಥರ ಆಗ್ತಾ ಇದ್ರು. ಓ ಬಿಗ್ ಬಾಸ್ ಬ್ರೋ, ಬಿಗ್ ಬಾಸ್ ಅಂದ್ರೆ ಅದೊಂದು ದೊಡ್ಡ ರಿಯಾಲಿಟಿ ಶೋ ಅದು. ಸೊ ಅಲ್ಲಿ ಹೋದ್ರೆ ನಮ್ ಲೈಫ್ ಚೇಂಜ್ ಆಗತ್ತೆ. ಮುಂಚೆ ನಿಮಗೆ ಗೊತ್ತಿರಂಗೆ ನನಗೆ ಗೊತ್ತಿರಂಗೆ ಆರ್ಟಿಸ್ಟ್ಗೆ ಅಷ್ಟು ಬೆಲೆ ಇರ್ತಾ ಇತ್ತು. ಆ್ಯಂಡ್ ಏನೋ ಒಬ್ಬ ಸಿಂಗರ್ ಆಗಲಿ ಆಕ್ಟರ್ ಆಗಲಿ ಏನೋ ಒಂದು ಕಲಾವಿದ ಅಂತ ಒಂದು ಆರ್ಟಿಸ್ಟ್ ಟ್ಯಾಗಿಗೆ ತುಂಬ ಬೆಲೆ ಇರ್ತಾ ಇತ್ತು. ಇವಾಗ ಇಟ್ಸ್ ಬಿಕಮ್ ಆಲ್ ಸೋಷಿಯಲ್ ಮೀಡಿಯಾ ಆ್ಯಂಡ್ TRP ಅದೆಲ್ಲ ಇನ್ವಾಲ್ವ್ ಆಗಿದೆ. ಬಿಗ್ ಬಾಸ್ ಮನೆ ಮಂದಿಗೆ ಹೊರಗೆ ಬಂದ ಮೇಲೆ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಈ ಡಾಕ್ಟರ್ ಕನ್ಸಲ್ಟೇಷನ್ ಅಗತ್ಯ ಇದೆನಾ? ಮೆಂಟಲ್ ಡಾಕ್ಟರ್ ಕನ್ಸಲ್ಟೇಷನ್ ಅಗತ್ಯ ಇರುತ್ತಾ? ಎಲ್ಲಿದ್ದೀವಿ ನಾವು? ಯಾಕಂದ್ರೆ ಅದೇ ಒಂದು ಪ್ರಪಂಚದಲ್ಲಿ ಬದುಕ್ತಾ ಇರ್ತೀವಿ ನಾವಲ್ವಾ. ಲೈಕ್ ನಾನು 70 ಡೇಸ್ ಇದ್ದೆ. ಲೈಕ್ ನಮಗೆ ಬೇರೆ ಯಾವ ಕನೆಕ್ಷನ್ ಇಲ್ಲ. ಐ ಫೀಲ್ ಇದು ನಿಜಾನಾ, ಇದು ನಿಜ ಅಲ್ವಾ? ಇವಾಗ ಜನ ಬಂದು ಅಷ್ಟೇ ಬೇಕಂತ ಜೆನ್ಯೂನ್ ಆಗಿ ಮಾತಾಡ್ತಾ ಇದ್ದಾರಾ, ಇಲ್ಲ ಫೋಟೋಗೋಸ್ಕರ ಮಾತಾಡ್ತಾ ಇದ್ದಾರಾ? ಬಿಗ್ ಬಾಸ್ ಮನೆಯಲ್ಲಿ ಸಿಗರೇಟು, ಡ್ರಿಂಕ್ಸು ಎಲ್ಲ ಕೊಡ್ತಾರೆ ಅಂತ ಎಲ್ಲ ಕೊಟ್ಟಿದ್ರೆ ಸ್ವಲ್ಪ ನೆಮ್ಮದಿಯಾಗರು ಇರೋದು. ಹೌದಾ? ಎಲ್ಲಿ ಮ್ಯಾಮ್ ಕೊಟ್ಟಿಲ್ವಾ? ಮತ್ತೇನೋ ಝೋನೇ ಇರುತ್ತೆ ಅದಕ್ಕೆ. ಸಿಗರೇಟ್ ಸಿಗುತ್ತೆ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಜೊತೆಗೆ ಇವತ್ತು ಒಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಎಸ್, ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ರೀ ಇವರು ಬಿಗ್ ಬಾಸ್ ಮನೇಲಿ. ಯಾಕೆ ಗೊತ್ತಾ? ಅವರ ವ್ಯಕ್ತಿತ್ವದ ಆಟದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿದ್ರು ಇವರು. ಆ್ಯಂಡ್ ಬಹುಶಃ ಈ ಪರ್ಸನ್ನು ಎವಿಕ್ಟ್ ಆಗಬಾರ್ದಿತ್ತು ಅಂತ ನನಗೂ ಅನಿಸ್ತು. ಬಹುಶಃ ಭಾಳ ಜನರ ಅಭಿಪ್ರಾಯವೂ ಕೂಡ ಹೌದು. ಬಟ್ ಸ್ಟಿಲ್ ಅಭಿಷೇಕ್ ಅವರೇ, ನಿಮ್ಮ ವ್ಯಕ್ತಿತ್ವ ಗೆದ್ದಿದೆ. ಸೊ ಹಾಗಾಗಿ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಅಭಿಷೇಕ್ ಅವ್ರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಅಭಿಷೇಕ್ ಅವರೇ. ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್. ಥ್ಯಾಂಕ್ ಯು, ಎಷ್ಟು ಸ್ವೀಟ್ ಆಗಿ ಮಾತಾಡಿದ್ರಿ ನನ್ನ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗಿಷ್ಟ ನೀವು. ಯಾಕೆಂದರೆ ಎಲ್ಲೂ ನನಗೆ ನಿಮ್ಮಲ್ಲಿ ಫೇಕ್ ಕಾಣಿಸ್ಲಿಲ್ಲ, ಒಂಥರ ಡೌ ಮಾಡ್ಕೊಂಡಿರೋ ಥರ ಕಾಣಿಸ್ಲಿಲ್ಲ. ತುಂಬ ತುಂಬ ಫೇವ್ರೆಟ್ ಕಂಟೆಸ್ಟೆಂಟ್ ನೀವು. ನನಗೆ ತುಂಬ ಇಷ್ಟ ಆಗಿದ್ದ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಭಾಳ ಜನರಿಗೂ ಅದೇ ನಿಮ್ಮ ವ್ಯಕ್ತಿತ್ವ ಇಷ್ಟ ಆಗಿತ್ತು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಏನಿಲ್ಲ ಮ್ಯಾಮ್, ಥ್ಯಾಂಕ್ ಯು. ಯಾಕಂದರೆ ನಾನು ಅಲ್ಲಿ ಹೋಗಿದ್ದೆ ವ್ಯಕ್ತಿತ್ವಗಳ ಆಟ ಅಂತ ಅಂದ್ಕೊಂಡೇ ಹೋಗಿದ್ದು. ಆ್ಯಂಡ್ ಆದಷ್ಟು ನಾನು ಹೇಗಿರ್ತೀನಿ ನಿಮಗೆ ಪ್ರೆಸೆಂಟ್ ಮಾಡೋದು ಅಷ್ಟು ಜೆನ್ಯೂನ್ ಆಗಿ ಪ್ರೆಸೆಂಟ್ ಮಾಡ್ಕೊಳೋದು ನಂದು ಆಗಿತ್ತು. ಅಷ್ಟೇ, ಐ ಟ್ರೈಡ್ ಮೈ ಬೆಸ್ಟ್. ಆಮೇಲೆ ಅಲ್ಲಿ ತುಂಬಾ ಕಷ್ಟ. ಆ ಥರ ಒಂದು ಸಿಚುವೇಶನ್ಸ್ ಬಂದಾಗ ಅದಿರೋದೇ ಟೆಸ್ಟ್ ಮಾಡೋದೇ ಅದು. ನಿಮ್ದು ಒಂದು ಸಿಚುವೇಶನ್ ಕೊಡ್ತಾರೆ, ನೀವು ಅದನ್ನ ಹೇಗೆ ಸಾಲ್ವ್ ಮಾಡ್ತೀರಿ. ಪ್ರತಿಯೊಬ್ಬರು ಒಂದೇ ತರ ಮಾಡ್ಕೊಂಡ್ರೆ ಎಲ್ಲರೂ ಒಂದೇ ಆಗ್ಬಿಡ್ತಾರೆ. ನಿಮ್ಮ ವ್ಯಕ್ತಿತ್ವ ಆ ಸಿಚುವೇಶನ್ ಹೆಂಗ್ ಸಾಲ್ವ್ ಮಾಡುತ್ತೆ ಅನ್ನೋದೇ ಇದು ಗೇಮ್ ಅದು. ಸೊ ಅದೇ ಐ ಟ್ರೈ ಟು ಬಿ ರಿಯಲ್ ಅಷ್ಟೇ. ಹಂಗಂದ್ರೆ ಏನು ಅಭಿಷೇಕ್ ಅವರೇ, ಬಿಗ್ ಬಾಸ್ ಅಂದ್ರೆ ವ್ಯಕ್ತಿಗಳ ಮಧ್ಯೆ ನಡೆಯುವಂತಹ ಆಟನ ಅಥವಾ ವ್ಯಕ್ತಿತ್ವಗಳ ಮಧ್ಯೆ ನಡೆಯುವಂತಹ ಆಟನ ಅಲ್ಲಿ ಯಾವ್ದು ವಿನ್ ಆಗತ್ತೆ? ವ್ಯಕ್ತಿ ವಿನ್ ಆಗ್ತಾರ, ವ್ಯಕ್ತಿತ್ವ ವಿನ್ ಆಗತ್ತಾ ನಿಮ್ ಪ್ರಕಾರ? ನನಗೆ ಗೊತ್ತಿರಂಗೆ ವ್ಯಕ್ತಿತ್ವಗಳ ಆಟನೇ. ವ್ಯಕ್ತಿತ್ವಗಳ. ಯಾಕಂದ್ರೆ ಇಟ್ಸ್ 24/7 ಶೋ ಅಲ್ವಾ. ಯು ಕ್ಯಾಂಟ್ ಇವಾಗ ನೋಡಿ, ನಾವು 1 ಅವರ್ ಫೇಕ್ ಆಗಿರ್ಬೋದು ಬೇರೆಯವ್ರ ತರ, 24 ಗಂಟೆ ಫೇಕ್ ಆಗಂತ ಇರೋಕ್ಕಾಗಲ್ಲ. ಸೊ ವ್ಯಕ್ತಿತ್ವಗಳ ಆಟನೇ ಅಂತ ಅನ್ಸುತ್ತೆ. ಅದು ಬಿಟ್ರೆ ಒಳಗಡೆ ಇದ್ದ ಪರ್ಸ್ಪೆಕ್ಟಿವ್ ಬೇರೆ, ಹೊರಗಡೆ ಬಂದಿದ್ದ ಪರ್ಸ್ಪೆಕ್ಟಿವ್ ಬೇರೆ. ನನಗಿನ ಜಾಸ್ತಿ ನೀವು ಆಡಿಯನ್ಸ್ ಆಗಿ ಹೇಳ್ಬೇಕು, ನಿಮಗೆ ಅನಿಸ್ತಾ ಇದೆ? ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದೇ ಕೆಲವರು ಒಬ್ರೊಬ್ರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ. ಬಟ್ ಬಿಗ್ ಬಾಸ್ ಸೀಸನ್ 12 ಅದು ಒಂಥರ ಡಿಫ್ರೆಂಟ್ ಆಗಿದೆ. ಅದು 1 ಮ್ಯಾನ್ ಶೋ ಅಂತಾರೆ ಎಲ್ಲರೂ. ಗಿಲ್ಲಿ ಹೆಸರು ಎಲ್ಲರೂ ಹೇಳ್ತಾರೆ. ಗಿಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ, ಗಿಲ್ಲಿ ಕಾಮಿಡಿ ಇಷ್ಟ ಆಗಿದೆ, ಗಿಲ್ಲಿಗಿರುವಂಥ ಫ್ಯಾನ್ಸ್ ಬಹುಶಃ ಯಾವ ಸೀಸನ್ ಅಲ್ಲೂ ಇಲ್ಲ ಅಂತಾನು ಹೇಳ್ತಾರೆ. ಸೊ ಒಂದು 1 ಮ್ಯಾನ್ ಶೋಕಿನ ನನ್ನ ಒಪಿನಿಯನ್ ಅಂತಂದ್ರೆ ಅಲ್ಲಿರೋ ಪ್ರತಿಯೊಬ್ಬರು ಇರೋದಕ್ಕೆ ಆ ಥರ ಆಗ್ತಾ ಇದಾವೆ. ಇಟ್ ಇಸ್ ಲೈಕ್ ಇವಾಗ ನೋಡಿ, ನಾವು ಏನೋ ಬಿರಿಯಾನಿ ಮಾಡ್ಬೇಕಂದ್ರೆ ಬರೀ ಅನ್ನ ತಿನ್ನಕ್ಕಾಗಲ್ಲ. ಅದ್ರಲ್ಲೆಲ್ಲ ಇಂಗ್ರೀಡಿಯೆಂಟ್ ಇದ್ರೆ ಮಜಾ ಇರುತ್ತೆ. ಸೊ ಇನ್ಕ್ಲೂಡಿಂಗ್ ಎಡಿಟಿಂಗ್ ಇಂದ ಹಿಡಿದು, ಡೈರೆಕ್ಷನ್ ಅಂದ ಹಿಡಿದು, ಕ್ಯಾಮ್ರಾ, ಕೊಡೋ ಟಾಸ್ಕ್ಗಳು, ಆ ಸಿಚುವೇಶನ್ಸ್, ಅಷ್ಟು ಜನ ಕಂಟೆಸ್ಟೆಂಟ್ಸ್ ಅವರೆಲ್ಲ ಇದ್ರೇನೆ ಇವಾಗ ಏನ್ ನೋಡ್ತೀರಾ ಎಂಟರ್ಟೈನ್ಮೆಂಟ್ ಸಿಗಕ್ಕೆ ಸಾಧ್ಯ. ಸೊ ಐ ಫೀಲ್ ಇಟ್ಸ್ ನಾಟ್ ಅ 1 ಮ್ಯಾನ್ ಶೋ. ಐ ಥಿಂಕ್ ಇಟ್ಸ್ ಅ ಹೋಲ್ ಟೀಮ್. ಟು ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್. ಈ ಟೀಮ್ ಇಂದ ಮೇ ಬಿ ಹಿ ಈಸ್ ಗೆಟಿಂಗ್ ಅ ಲಾಟ್ ಆಫ್ ಅಟೆನ್ಷನ್ ಸಿಕ್ಕಿರ್ಬೋದು, ಆಮೇಲೆ ಅಷ್ಟೊಂದು ಜನದ ಆಡಿಯನ್ಸ್ ಪ್ರೀತಿ ಸಿಕ್ಕಿರ್ಬೋದು, ಅದರಿಂದ ಕರೆಕ್ಟ್. ಬಟ್ ಅವನಿಂದಾನೇ ಇದು ನಡೀತಾ ಇದೆ ಅಂತ ಐ ವಿಲ್ ನಾಟ್ ಅಗ್ರಿ. ಯಾಕೆ ಅದೆಲ್ಲ ಸೇರಿದ್ರೆ, ಒಂದು ಟೀಮ್ ಸೇರಿದ್ರೆ ಸಮಥಿಂಗ್ ಇಸ್ ಹ್ಯಾಪನಿಂಗ್. ಬಿಗ್ ಬಾಸ್ ನಂತರದ ಲೈಫ್ ಯಾವ ರೀತಿ ಆಗಿದೆ ಅಭಿಷೇಕ್ ಅವರೇ? ಏನಾದ್ರು ಬದಲಾವಣೆ ಆಗಿದೆನಾ ನಿಮ್ಮ ಲೈಫಲ್ಲಿ? ಯಾಕಂದ್ರೆ ಭಾಳ ಜನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗ್ತಾರೆ. ಓ ಬಿಗ್ ಬಾಸ್ ಗ್ರೋ, ಬಿಗ್ ಬಾಸ್ ಅಂದ್ರೆ ಅದೊಂದು ದೊಡ್ಡ ರಿಯಾಲಿಟಿ ಶೋ ಅದು. ಸೊ ಅಲ್ಲಿ ಹೋದ್ರೆ ನಮ್ಮ ಲೈಫ್ ಚೇಂಜ್ ಆಗುತ್ತೆ. ಇನ್ನು ಕೆಲವರು ಒಪಿನಿಯನ್ ಬೇರೆ ಇದೆ ಬಿಡಿ. ಕೆಲವರು ಅಯ್ಯೋ ಒಂದು ಹೈಪಲ್ಲಿ ಇರ್ತಾರೆ, ಆಮೇಲೆ ಬಿಗ್ ಬಾಸ್ ಅಲ್ಲಿ ಯಾರಿದ್ರು ಅನ್ನೋದೇ ನೆನಪಿರಲ್ಲ ಅಂತ ಹೇಳ್ತಾರೆ.
ಸೊ ಹೇಗಿದೆ ನಿಮಗೆ ಲೈಫ್ ಬಿಗ್ ಬಾಸ್ ನಂತರ? ಬಿಗ್ ಬಾಸ್ ಆದ್ಮೇಲೆ ಲೈಫ್ ಇಸ್ ನಂಗೆ ನಾರ್ಮಲ್ ಅಂತ ಅನಿಸ್ತದೆ. ನನಗೇನು ಬಿಗ್ ಬಾಸ್ ಮುಂಚೆನೂ ಒಂದು ಹೈ ಇರಲ್ಲ, ಆದ್ಮೇಲೆ ಒಂದು ಹೈ ಇರಲ್ಲ. ಐ ಫೀಲ್ ಇಟ್ಸ್ ಜಸ್ಟ್ ನಾರ್ಮಲ್. ಇಟ್ಸ್ ಜಸ್ಟ್ ನನ್ನ ಲೈಫ್ ನೋಡೋದೇ ಆ ಥರ. ಲೈಕ್ ಇಟ್ಸ್ ಜಸ್ಟ್ ಒನ್ ನ್ಯೂ ಚಾಪ್ಟರ್ ಇನ್ ಮೈ ಲೈಫ್. ಅದನ್ನೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿ ಬಂದೆ ಅಷ್ಟೇ. ಆಮೇಲೆ ಮುಂಚಿನ ಥರ ಇವಾಗ ಐ ಫೀಲ್ ಇಟ್ಸ್ ನಾಟ್ ಲೈಕ್ ದಟ್. ಎಸ್ ಮುಂಚೆ ನಿಮಗೆ ಗೊತ್ತಿರಂಗೆ ನನಗೆ ಗೊತ್ತಿರಂಗೆ ಆರ್ಟಿಸ್ಟ್ಗೆ ಅಷ್ಟು ಬೆಲೆ ಇರ್ತಾ ಇತ್ತು. ಆ್ಯಂಡ್ ಒಬ್ಬ ಸಿಂಗರ್ ಆಗಲಿ ಆಕ್ಟರ್ ಆಗಲಿ ಏನೋ ಒಂದು ಕಲಾವಿದ ಅಂತ ಒಂದು ಆರ್ಟಿಸ್ಟ್ ಟ್ಯಾಗಿಗೆ ತುಂಬಾ ಬೆಲೆ ಇರ್ತಾ ಇತ್ತು. ಇವಾಗ ಇಟ್ಸ್ ಬಿಕಮ್ ಆಲ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಲಿಟಲ್ ಬಿಟ್ ಆಫ್ TRP ಅದೆಲ್ಲ ಇನ್ವಾಲ್ವ್ ಆಗಿದೆ. ಸೊ ಅದೊಂದು ಶಿಫ್ಟ್ ಆಗಿದೆ ಮ್ಯಾಮ್ ಇವಾಗ. ಸೊ ಐ ಫೀಲ್ ನಾರ್ಮಲ್ ಆಫ್ಟರ್ ಬಿಗ್ ಬಾಸ್ ಅಷ್ಟೇ. ಐ ಫೀಲ್ ನಿಜ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಆದ್ಮೇಲೆ ನನಗೆ ಇನ್ನೂ ಸ್ವಲ್ಪ ಮೆಂಟಲ್ ಪೇಷನ್ಸ್ ಜಾಸ್ತಿ ಆಗಿದೆ. ಆಮೇಲೆ ಇನ್ನೊಂದು ಏನಂದ್ರೆ ಎಲ್ಲರ ಮೇಲೂ ಡೌಟ್ ಬರ್ತದೆ ನನಗೆ, ನಿಜ ಮಾತಾಡ್ತಾ ಇದ್ದಾರಾ ಫೇಕ್ ಮಾತಾಡ್ತಾ ಇದ್ದಾರಾ ಅಂತ. ಸೊ ಮೆಂಟಲ್ ಹೆಲ್ತ್ ಮೇಲೆ ಸ್ವಲ್ಪ ಎಫೆಕ್ಟ್ ಬಿದ್ದಿದೆ. ಐ ಫೀಲ್ ಮೆಂಟಲ್ ಹೆಲ್ತ್ ಮೇಲೆ ಪ್ರೆಷರ್ ಬೀಳುತ್ತಾ? ಯಾವ ರೀತಿಯಾಗಿ? ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ನನಗೇನಾಯ್ತು ಅಂತಂದ್ರೆ ಐ ಫೆಲ್ಟ್ ಅಲ್ಲಿರೋರು ಎಲ್ಲರೂ ದೇರ್ ಆಲ್ ಗುಡ್ ಪೀಪಲ್, ಗುಡ್ ಕಂಟೆಸ್ಟೆಂಟ್ಸ್. ಎಲ್ಲ ಪ್ರತಿಯೊಬ್ಬೊಬ್ರು ಅವ್ರವ್ರದೇ ಆದದ್ದು ಜೀವನ ಮಾಡ್ಕೊಂಡು ರೀಚ್ಡ್ ಒಂದು ಸ್ಟೇಜ್ ಅಲ್ಲಿ ಬಂದಿದಾರಲ್ವಾ, ಪ್ರತಿಯೊಬ್ರು ಹೇಳ್ತಾರೆ. ಆಮೇಲೆ ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರ ಬಗ್ಗೆ ಏನೋ ಒಂದು ನೆಗೆಟಿವ್ ಆಗಿ ಹೇಳಬೇಕು ಅಂತಂದಾಗ ಫಸ್ಟ್ ಆಫ್ ಆಲ್ ಅವ್ರು ನಮ್ಕಿಂತ ದೊಡ್ಡವ್ರು ಇರಬಹುದು. ಇವಾಗ ನನ್ನ ಮೆಂಟಾಲಿಟಿ ಹೇಗೆ ಅಂತಂದ್ರೆ ಬೇರೆಯವ್ರನ್ನ ಗೌರವ ಕೊಡಬೇಕು, ಬೇಸಿಕ್ ಅಲ್ವಾ. ಅದಾದ್ಮೇಲೆ ಅವ್ರು ಏನೋ ಒಂದು ಫೀಲ್ಡ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಕೊಂಡ್ ಬಂದಿರ್ತಾರೆ. ನೀವು ಅಂತ ವ್ಯಕ್ತಿನೊಬ್ಬ ಸಡನ್ ಆಗಿ ನನಗೆ ಅವ್ರ ಬಗ್ಗೆ ಏನಾರು ನೆಗೆಟಿವ್ ಹೇಳ್ಬಿಟ್ಟು ನೀವು ನಾಮಿನೇಟ್ ಮಾಡ್ಬೇಕು ಅಂತೆಲ್ಲ ಅಂದಾಗ ನನಗೆ ತುಂಬಾ ಇದಾಗ್ತಾ ಇತ್ತು, ಕಷ್ಟ ಆಗ್ತಾ ಇತ್ತು. ಒಂಥರ ಪ್ರೆಷರ್ ಆಗ್ದಂಗ. ಅಫ್ಕೋರ್ಸ್ ಇಟ್ ಇಸ್ ಪ್ರೆಷರ್ ಅಲ್ವಾ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಹೇಳ್ತಾ ಇದೀನಿ. ನನಗೆ ಹುಡುಕಾಡ್ಬೇಕಾಗಿತ್ತು ಕಾರಣಗಳು. ಪ್ರತಿಯೊಬ್ರು ಒಳ್ಳೆಯವರೇ ಅಲ್ಲಿ, ಪ್ರತಿಯೊಬ್ರು ಅಷ್ಟು ಚೆನ್ನಾಗಿ ಆಡ್ತಿದ್ದಾರೆ, ಅದೆಲ್ಲೇ ಮಜಾ ಇರೋದಲ್ವಾ. ಅದ್ರಲ್ಲಿ ಏನೋ ಒಂದು ನೆಗೆಟಿವ್ ಹುಡುಕಿ ಹೇಳಬೇಕು ಅಂತಂದಾಗ ಐ ಫೀಲ್ ದಟ್ ವಾಸ್ ಅ ಲಾಟ್ ಆಫ್ ಪ್ರೆಷರ್ ಇನ್ ಮೀ. ಆಮೇಲೆ ನೀವು ರಿಲ್ಯಾಕ್ಸ್ ಮಾಡಕ್ ಟೈಮ್ ಸಿಗಲ್ಲ. ಇವಾಗ ನೋಡಿ ನಾವಿಲ್ಲಿ ಕೆಲಸ ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡೋ, ಯು ಕ್ಯಾನ್ ಕಮ್ ರಿಲ್ಯಾಕ್ಸ್ ಅಲ್ವಾ. ಅಲ್ಲಿ ಯು ಕೆನಾಟ್ ರಿಲ್ಯಾಕ್ಸ್. 24 ಗಂಟೆ ಯು ಹ್ಯಾವ್ ಟು ಬಿ ಲುಕಿಂಗ್ ಫಾರ್ ಏನಾರು ಒಂದು ರೀಸನ್ ಸಿಗ್ಬೋದಾ, ಇವ್ರೇನ್ ಮಾಡ್ತಾ ಇದಾರೆ, ನಾವು ಪ್ರೆಸೆಂಟೇಬಲ್ ಆಗಿದೀವ. ಆಮೇಲೆ ಇವಾಗ ನೋಡಿ ಹೊರಗೆ ಹೋಗ್ಬೇಕಂದ್ರೆ ರೆಡಿ ಆಗ್ಬೇಕು ಅಂತ ನಾವು ಟೈಮ್ ತಗೋತೀವಲ್ಲ, ರೆಡಿ ಆಗ್ಬಿಟ್ಟು ಹೋಗ್ಬೇಕು, ಚೆನ್ನಾಗಿ ಕಾಣ್ಬೇಕು ಅಂತ. ಅಲ್ಲಿ ನಾವು 24 ಗಂಟೆ ಚೆನ್ನಾಗಿರ್ಬೇಕು. ಕ್ಯಾಮ್ರಾ ಅಲ್ವಾ, ಯು ಹ್ಯಾವ್ ಟು ಬಿ. ಹುಡುಗರಿಗೆ ಬಿಟ್ಟಾಕಿ, ಹುಡುಗಿರಿಗೆ ಯೋಚನೆ ಮಾಡಿ, ದಿಲ್ ಬಿ ಸೋ ಮಚ್ ಪ್ರೆಷರ್ ಆನ್ ದೆಮ್. ಅಯ್ಯೋ ನಾನು ಚೆನ್ನಾಗಿ ಕಾಣ್ಬೇಕು, ಹುಡುಗರೇ ನಡೆಯೋದ್ ಬಿಡು ಅಂತ ನಾವು ಹಿಂಗಾರು ಇರ್ಬೋದು. ಹುಡುಗಿರೋ ಔಟ್ಫಿಟ್ಸ್ ರೆಡಿ ಮಾಡ್ಬೇಕು, ರಿಪೀಟ್ ಮಾಡಂಗಿಲ್ಲ, ಮೇಕಪ್ ಹಾಕೋಬೇಕು, ಚೆನ್ನಾಗಿ ಕಾಣ್ಬೇಕು, ಪ್ರೆಸೆಂಟೇಬಲ್ ಆಗಿರ್ಬೇಕು. ಯಾವ್ದೇ ಸಿಚುವೇಶನ್ ಬಂದು ಪ್ರೆಸೆಂಟೇಬಲ್ ಆಗಿರ್ಬೇಕು ಅಂತ. ಒಂದ್ ಸಣ್ಣ ಒಂದ್ ಗ್ಲಿಮ್ ಸಿಕ್ಬಿಡ್ಲಿ, ಸ್ವಲ್ಪ ರೆಡಿ ಆಗಿಲ್ದೇ ಇರೋದು ಕಂಟ್ರೋಲರ್ಸ್ ಬಿಡ್ತಾರ. ಸೊ ಇಟ್ ಇಸ್ ಅ ಲಾಟ್ ಆಫ್ ಮೆಂಟಲ್ ಪ್ರೆಷರ್. ತುಂಬಾ ಲಕ್ಷಗಳು ಖರ್ಚು ಮಾಡ್ತಾರಂತಲ್ಲ ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ. ಯಾಕಂದ್ರೆ ಅದೇ ಈ ಶಾಪಿಂಗ್ ಮಾಡೋದಕ್ಕೆ ಎಲ್ಲ ಹೇಳ್ತಾರೆ. ನನಗೆ ಯಾರೋ ಇವ್ರು ಕರಿಬಸಪ್ಪ ಅವ್ರು ಹೇಳ್ತಾ ಇದ್ರು, ಮೇಡಮ್ ನಾನು ಚಿನ್ನ ಅಡ ಇಟ್ಟು ನಾನು ಔಟ್ಫಿಟ್ಸ್ ನ ಶಾಪಿಂಗ್ ಮಾಡಿದ್ದೆ ಅಂತ. ಓಕೆ ಮ್ಯಾಮ್, ಮಾಡಿರಬಹುದೇನೋ, ನನಗೆ ಗೊತ್ತಿಲ್ಲ, ನಾನಂತೂ ಮಾಡಿಲ್ಲ. ನನಗೆ ಐ ಆಮ್ ನಾಟ್ ಇಂಟು ದುಡ್ಡು ಅಷ್ಟೊಂದು ಹಾಕೋಬೇಕು ಬಟ್ಟೆ ಅಂತೇನಿಲ್ಲ. ಇಟ್ಸ್ ನಾರ್ಮಲ್ ಬಟ್ಟೆ ಹಾಕಿದ್ರೆ ನಾರ್ಮಲ್ ಹಾಕೋಬೇಕು ಅಂತ ಅವ್ರು ಮಾಡಿರಬಹುದೇನೋ, ನನ್ಗೆ ಗೊತ್ತಿಲ್ಲ. ನಾನು ಮಾಡಿಲ್ಲ ಮ್ಯಾಮ್, ಅಷ್ಟೊಂದು ಖರ್ಚು ಮಾಡಲಿಲ್ಲ ನಾನು. ಬಿಕಾಸ್ ಐ ಹ್ಯಾವ್ ಅದರ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಆಲ್ಸೋ. ಸೊ ಐ ಥಾಟ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸ್ಪೆಂಡಿಂಗ್ ಆನ್ ಕ್ಲೋತ್ಸ್. ಸೊ ಆ ಥರ ಯೋಚನೆ ಮಾಡಿದೆ. ಓಕೆ. ಆದರೆ ನಾನು ಜನರಲಿ ಕೇಳ್ತಾ ಇದ್ದೀನಿ, ಈಗ ಮೆಂಟಲ್ ಹೆಲ್ತ್ ಮೇಲೆ ಪ್ರೆಷರ್ ಬೀಳುತ್ತೆ ಅಂತ ಹೇಳಿದ್ರಿ. ಹಂಗಂದ್ರೆ ಬಿಗ್ ಬಾಸ್ ಮನೆ ಮಂದಿಗೆ ಹೊರಗೆ ಬಂದ ಮೇಲೆ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಈ ಡಾಕ್ಟರ್ ಕನ್ಸಲ್ಟೇಷನ್ ಅಗತ್ಯ ಇದೆನಾ? ಮೆಂಟಲ್ ಡಾಕ್ಟರ್ ಕನ್ಸಲ್ಟೇಷನ್ ಅಗತ್ಯ ಇರುತ್ತಾ? ಬೇರೆಯವ್ರಿಗೆ ಗೊತ್ತಿಲ್ಲ, ಮೇ ಬಿ ನನಗೆ ಥೆರಪಿ ಹೆಲ್ಪ್ ಆಗಬಹುದಿತ್ತೇನೋ, ಬಟ್ ಅದೇನೋ ಹೇಳಕ್ ಆಗಲ್ಲ ಮ್ಯಾಮ್ ಕರೆಕ್ಟ್ ಆಗಿ ಎಲ್ಲರಿಗೂ. ಐ ಕಾಂಟ್ ಬೇರೆಯವ್ರದ್ದು ನಾನು ಹೇಳಕ್ ಸಾಧ್ಯ ಇಲ್ಲ. ಸೊ ನಂದು ಹೇಳ್ಬೋದು. ನನ್ ಹೊರಗೆ ಬಂದ್ಮೇಲೆ ಏನಾಯ್ತು ಅಂದ್ರೆ ಐ ಸ್ಟಾರ್ಟೆಡ್ ಫೀಲಿಂಗ್ ಲಿಟಲ್ ಎಲ್ಲಿದ್ದೀವಿ ನಾವು, ಯಾಕಂದ್ರೆ ಅದೇ ಒಂದು ಪ್ರಪಂಚದಲ್ಲಿ ಬದುಕ್ತಾ ಇರ್ತೀವಿ ನಾವಲ್ವಾ. ಲೈಕ್ ನಾನ್ 70 days ಇದ್ದೆ. ಲೈಕ್ ನಮಗ್ ಬೇರೆ ಯಾವ ಕನೆಕ್ಷನ್ ಇಲ್ಲ, ನಮಗ್ ಫೋನ್ ಕನೆಕ್ಷನ್ ಇಲ್ಲ, ಆಮೇಲೆ ಬೇರೆ ಇನ್ನೊಬ್ಬ ಹ್ಯೂಮನ್ ಬೀಯಿಂಗ್ ಕನೆಕ್ಷನ್ ಇರಲ್ಲ ನಮ್ಗೆ, ರೈಟ್. ಆಮೇಲೆ ಊಟ ನಾವೇ ಮಾಡ್ಕೋಬೇಕು, ಅಡುಗೆ ನಾವೇ ಮಾಡ್ಕೋಬೇಕು. ಆಮೇಲೆ ಪ್ರತಿಯೊಬ್ರು ಕಾಂಪಿಟೇಷನ್ ಆಗಿ ಇರ್ತಾರಲ್ಲ, ಲೈಕ್ ನಿಮ್ ಪಕ್ಕ ಇರೋರು ಅಷ್ಟೇ, ನಿಮ್ ಫ್ರೆಂಡ್ ಆಗಿದ್ರು ಕೂಡ ಎಂಡ್ ಆಫ್ ದ ಡೇ ಕಾಂಪಿಟೇಷನ್ ಅದು. ಯು ಕೆನಾಟ್ ಫೀಲ್ ರಿಲ್ಯಾಕ್ಸ್ಡ್. ಅದು ಹೊರಗೆ ಬಂದ್ಮೇಲೆ ಏನಾಯ್ತು ಅಂದ್ರೆ ಸಡನ್ಲಿ ಇಷ್ಟು ಜನ ಬರಕ್ ಸ್ಟಾರ್ಟ್ ಮಾಡಿದ್ರು, ಇಷ್ಟೊಂದು ಟ್ರಾಫಿಕ್ ನೋಡಿದೆ, ಆಮೇಲೆ ಊಟ ಅದು ಇದೆಲ್ಲ ಬಂದಾಗ ಯು ಸ್ಟಾರ್ಟ್ ಗೋಯಿಂಗ್ ಇನ್ ಟು ಒನ್ ಶೆಲ್ ತರ. ಇಟ್ಸ್ ಐ ಡೋಂಟ್ ನೋ ಇಫ್ ಇಟ್ ಮೇಕ್ ಸೆನ್ಸ್, ಬಟ್ ಹೆಂಗಾಗ್ತೈತೆ ಅಂದ್ರೆ ವೇಟ್ ಇದೇನು, ಇಸ್ ಇಟ್ ಫೇಕ್, ಲೆಟ್ ಮಿ ಜಸ್ಟ್ ಬಿ ಟು ಮೈ ಸೆಲ್ಫ್. ಅದೊಂಥರ ಲೈಕ್ ಯಾರು ಬಂದ್ರು ನಂಗೆ ಒಂಥರ ಗಾಬರಿ ಆಗೋದು, ಸಮಥಿಂಗ್ ಲೈಕ್ ದಟ್. ಇವಾಗ ಯಾರೇ ಒಂದು ಜೆನ್ಯೂನ್ ಆಗಿ ಮಾತಾಡ್ಬೇಕಂತ ಬಂದ್ರು, ಇವಾಗ ಫೋನ್ಸ್ ಬರುತ್ತೆ, ಅವೆಲ್ಲ ಏನಾಗುತ್ತೆ, ವಿ ಆರ್ ನಾಟ್ ಯೂಸ್ ಟು ಫೋನ್ ಫಾರ್ ಸೋ ಲಾಂಗ್ ಅಲ್ಲ. ಇವಾಗ ನಂಗೆ ಫೋನ್ ಹಚ್ಬೇಕಂದ್ರು ಏನ್ ಮಾತಾಡೋದು ಇವ್ರ ಜೊತೆ. ಆಮೇಲೆ ಇಟ್ಸ್ ಲೈಕ್ ಹೆಂಗಂದ್ರೆ ನೀವ್ ಏನ್ ಲಿವ್ ಮಾಡಿದಿರ ಈ ಜರ್ನಿ ಪ್ರತಿಯೊಬ್ರು ನೋಡಿರ್ತಾರೆ, ದ ಎಂಟೈರ್ ವರ್ಲ್ಡ್ ಎ ಸೀನ್. ಸೊ 70 people ನೋಡಿದ್ರೆ 70 ಒಪಿನಿಯನ್ಸ್ ಇರುತ್ತೆ ನಿಮ್ ಮೇಲೆ, ಬಟ್ ನೀವ್ ಏನ್ ಗೋತ್ರು ಮಾಡಿದ್ರೆ ಅದು ಯಾರು ಕೇಳಕ್ ರೆಡಿ ಇರಲ್ಲ.
ಎವ್ರಿಬಡಿ ಕಾಲ್ ಮಾಡ್ಬಿಟ್ಟು ನೀವು ಹಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಮಾಡ್ಬೇಕಾಗಿತ್ತು. ಅಲ್ವಾ ಅದೊಂದು ಪ್ರತಿಯೊಬ್ರು ಫೋನ್ ಮಾಡಿ ಅದನ್ನ ಹೇಳಿದಾಗ ಯು ವಿಲ್ ಫೀಲ್ ಲೈಕ್ ನೀನ್ ಹೋಗಿ ಮಾಡ್ಬೇಡಪ್ಪ, ನಾನ್ ಮಾಡಿರೋದು ನಾನು ಮಾಡಿದೀನಿ. ಯಾಕಂದ್ರೆ ಎಂಡ್ ಆಫ್ ದ ಡೇ ಇಟ್ಸ್ ಅ 24 hour ಶೋ ಮ್ಯಾಮ್. ನಾವು 24 ಗಂಟೆ ಮಾಡಿರೋದು, ಇಟ್ಸ್ ಶಾರ್ಟೆಡ್ ಡೌನ್ ಟು 1 hour. ಸೊ ಯು ಕೆನಾಟ್ ಜಡ್ಜ್ ಅಲ್ವಾ. ಇಲ್ಲಿ ಬಂದು ಯಾರೋ ಒಬ್ರು ಏನೋ ಹೇಳ್ತಾರೆ, ಆಮೇಲೆ ಪ್ರತಿಯೊಬ್ಬರಿಗೂ ಒಪಿನಿಯನ್ಸ್ ಇರುತ್ತೆ, ಎಸ್ಪೆಷಲಿ ನಾರ್ಮಲ್ ಪೀಪಲ್. ಇವಾಗ ನಾವು ಹೊರಗಡೆ ಹೋದ್ರು ಅಷ್ಟೇ, ಅವ್ರು ಬಂದ್ಬಿಟ್ಟು ಸ್ವಲ್ಪ ಎಷ್ಟೊಂದು ಜನ ಒಪಿನಿಯನ್ಸ್ ಹೇಳ್ತಾರೆ, ಆ ಥರ ಮಾಡ್ಬೇಕಾಗಿತ್ತು, ಈ ಥರ ಮಾಡ್ಬೇಕಾಗಿತ್ತು. ಆ ಥರ ಎಲ್ಲ ನೋಡಿದಾಗ ಏನನ್ಸುತ್ತೆ ಅಂದ್ರೆ ಐ ಜಸ್ಟ್ ವಾಂಟ್ ಸಮ್ ಟೈಮ್ ಅಲೋನ್, ಐ ವಾಂಟ್ ಸಮ್ ಸ್ಪೇಸ್. ನನಗೆ ಸೋ ಮಚ್ ಕಿಯಾಸ್ ಅರೌಂಡ್. ಅವಾಗ ವಿಲ್ ಫೀಲ್ ಲೈಕ್ ಯಾರು ಬೇಡ ಗುರು, ಸ್ವಲ್ಪ ದಿನ ಐ ಜಸ್ಟ್ ವಾಂಟ್ ಟು ಬಿ ಟು ಮೈ ಸೆಲ್ಫ್. ನಾನು, ನನ್ನ ದೇವರು, ಏನೋ ಇಫ್ ಯು ಆರ್ ಸ್ಪಿರಿಚುವಲ್ ಆ ಥರ. ಆಮೇಲೆ ಅಮ್ಮ ಅಪ್ಪ ಅವ್ರ ಜೊತೆ ಮಾತಾಡ್ಕೊಂಡು ಐ ಕಂಪ್ಲೀಟ್ಲಿ ಕಟ್ ಆಫ್ ಫ್ರಮ್ ದ ವರ್ಲ್ಡ್. ನನಗೂ ಅಷ್ಟು ಇವಾಗ ರೀಸೆಂಟ್ಲಿ ಇಟ್ಸ್ ಬಿನ್ ಆಲ್ಮೋಸ್ಟ್ 3-4 weeks ಅಲ್ಲ, ಐ ಹ್ಯಾವ್ ನಾಟ್ ಗಾನ್ ಔಟ್ ಅಟ್ ಆಲ್. ನಾನು ಒಂದಿನ ಹೊರಗೆ ಹೋಗಿಲ್ಲ, ನಥಿಂಗ್. ಯು ಫೀಲ್ ಎಲ್ಲ ಹೆಂಗ್ ಅನ್ಸುತ್ತೆ ಅಂದ್ರೆ, ನನಗೆ ಹೆಂಗ್ ಅನ್ಸ್ತಾ ಇದೆ ಅಂದ್ರೆ, ಫೀಲ್ ಲೈಕ್ ಎವ್ರಿಥಿಂಗ್ ಇಸ್ ಸೋ ಫೇಕ್ ಅಂತ ಅನ್ಸ್ತದೆ. ಐ ಫೀಲ್ ಇದು ನಿಜಾನಾ, ಇದು ನಿಜ ಅಲ್ವಾ? ಇವಾಗ ಜನ ಬಂದ್ರು ಅಷ್ಟೇ, ಅದು ಜೆನ್ಯೂನ್ ಆಗಿ ಮಾತಾಡ್ಸ್ತಾ ಇದ್ದಾರಾ, ಇಲ್ಲ ಫೋಟೋಗೋಸ್ಕರ ಮಾತಾಡ್ತಾ ಇದ್ದಾರಾ? ಆಮೇಲೆ ಸೋಷಿಯಲ್ ಮೀಡಿಯಾಲು ಅಷ್ಟಿದೆ, ಸೋ ಮಚ್ ಟ್ರೋಲಿಂಗ್ ಗೋಯಿಂಗ್ ಆನ್. ಥ್ಯಾಂಕ್ ಗಾಡ್ ನನಗೆ ಆಗ್ತಾ ಇಲ್ಲ, ಬಟ್ ನನ್ನ ಜೊತೆ ಇರೋರು ನೋಡಿದಾಗೂ ನನಗೆ ಬೇಜಾರಾಗುತ್ತೆ. ಲೈಕ್ ಏನಕ್ಕೆ ಪಾಪ ಅವ್ರು ಏನ್ ಮಾಡಿದ್ದಾರೆ? ಅವ್ರು ಎಂಟರ್ಟೈನ್ ಮಾಡ್ತಾ ಇದಾರೆ ಅಷ್ಟೇ, ನೀವು ಅದನ್ನ ಅಷ್ಟು ಪರ್ಸನಲ್ ಆಗಿ ಯಾಕೆ ತಗೋತಾ ಇದ್ದೀರಾ? ಆ ಥರ ಎಲ್ಲ ನೋಡಿದಾಗ ಐ ಫೀಲ್ ಬ್ಯಾಡ್ ಫಾರ್ ದೆಮ್ ಆಲ್ಸೋ. ಯಾಕಂದ್ರೆ ಅವ್ರನ್ನ ಮನೆಯೊಳಗೆ ನೋಡಿದ್ದೆ ನಾನು, ಮನೆಯೊಳಗೆ ನೋಡಿದಾಗ ವಾವ್ ಅಂತ ಅನ್ಸುತ್ತೆ, ಎಂತ ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತೆ. ಹೊರಗೆ ಬಂದ್ಮೇಲೆ ಜನ ಏನೊಂದು, ಇಟ್ಸ್ ನಾಟ್ ಗುಡ್ ಮ್ಯಾನ್. ಟ್ರೋಲಿಂಗ್ ಇಸ್ ನಾಟ್ ಗುಡ್. ಐ ಮೀನ್ ಮಾಡಿ, ಲೆಟ್ ಇಟ್ ಬಿ ಅ ಪಾಸಿಟಿವ್ ವೇ ಅಲ್ವಾ? ಇವಾಗ ಒಳ್ಳೆ ಕಮೆಂಟ್ಸ್ ಹಾಕಿ ಐ ಲೈಕ್ ಇಟ್. ಇವಾಗ ಯಾರೋ ನಂದೊಂದು ಇಂಟರ್ವ್ಯೂ ಇತ್ತಾಯ್ತಾ, ಇಂಟರ್ವ್ಯೂಲಿ ಅವ್ರು ನನ್ನ ವಾಯ್ಸ್ ಕಮ್ಮಿ ಮಾಡ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಸೊ ಕಮೆಂಟ್ ಹೆಂಗಿತ್ತಂದ್ರೆ, ಅಭಿಷೇಕ್ ಅವ್ರ ವಾಯ್ಸ್ ಮನೆಯಲ್ಲೂ ಕೇಳಿಸ್ತಾರಲ್ಲ, ಎಲ್ಲೂ ಕೇಳಿಸ್ತಿರ್ಲಿಲ್ಲ. ದಟ್ಸ್ ನೈಸ್, ಇಟ್ಸ್ ಕರೆಕ್ಟ್. ಅದು ಆ ಥರ ಸ್ಪೋರ್ಟಿವ್ ಆಗಿ ಕಮೆಂಟ್ಸ್ ಮಾಡಿದ್ರೆ ನಾವು ಎಂಜಾಯ್ ಮಾಡೋದು. ಅದು ಬಿಟ್ಟು ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ಫ್ಯಾಮಿಲಿನ ಬೈಯೋದು, ಆ ಥರ ಎಲ್ಲ ಮಾಡಿದಾಗ ಇಲ್ ಫೀಲ್ ಲೈಕ್ ಏನಕ್ಕೆ ಗುರು ಇದು? ಯಾರಿಗೆ ಎಫೆಕ್ಟ್ ಆಗಲ್ಲ ಮ್ಯಾಮ್? ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್ ಮೆಂಟಲ್ ಹೆಲ್ತ್ ಈ ತರ ಒಂಥರ ಫೀಲ್ ಇದು ಮನೆ ಒಳಗೆ ಇರಲ್ಲ ಅಂತ. ಮನೆ ಒಳಗಿದ್ದಾಗ ನಾವೇನ್ ಮಾಡ್ತೀವಿ, ಅಲ್ಲಿ ಫೋನ್ ನೋಡ್ತೀವಿ. ಆ ಫೋನ್ ನೋಡಿದಾಗೂ ಅಷ್ಟೊಂದು ನೆಗೆಟಿವಿಟಿ ಅದು ಇದು ಬರ್ತದೆ ಅಂದ್ರೆ ಇಟ್ಸ್ ವೆರಿ ಪ್ರೆಷರೈಸಿಂಗ್ ಒಂದು ಕಂಟೆಸ್ಟೆಂಟ್ ಮೇಲೆ. ಐ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಟು ಎವ್ರಿಬಡಿ. ನಾವೆಲ್ಲ ಕಂಟೆಸ್ಟೆಂಟ್ಸ್ ಯಾರು ಇದ್ದೀವಿ ಮನೆಯಲ್ಲಿ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹ್ಯಾಟ್ಸ್ ಆಫ್, ಬಿಕಾಸ್ ಇಟ್ಸ್ ನಾಟ್ ಈಸಿ. ಇಲ್ಲಿ ಹೊರಗೆ ಬಂದ್ಮೇಲೂ ಅಷ್ಟೇ ಅದನ್ನ ಫೇಸ್ ಮಾಡಿದ್ರಲ್ಲ, ಅಲ್ಲಿ ನೋಡಿ ಅಷ್ಟು ಜನ ಹೋಗಿರೋದು ಗೆಲ್ಲಕ್ಕೆ ಹೋಗಿದ್ರು ಅಲ್ವಾ? ಯಾರು ನಾನು ಸೆಕೆಂಡ್ ಬರಬೇಕು, ಥರ್ಡ್ ಬರಬೇಕು ಅಂತ ಹೋಗಿಲ್ಲ. ಸೊ ಎಲ್ಲರಿಗೂ ಫ್ರಮ್ ಡೇ ಒನ್ ದೇ ಆಲ್ ವಾಂಟ್ ಟು ವಿನ್, ದೇ ಆಲ್ ವಾಂಟ್ ಟು ಬಿ ಸಮಥಿಂಗ್ ಪ್ರೆಸೆಂಟಬಲ್ ಆಗಿರ್ಬೇಕು ಅಂತ. ಸೊ ಅವ್ರ ಕಮೆಂಟ್ಸ್ ಎಲ್ಲ ನೋಡಿದಾಗ ಐ ಫೀಲ್ ರಿಯಲಿ ಬ್ಯಾಡ್. ಐ ಫೀಲ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಸ್ಪೆಷಲಿ ಡಿಸರ್ವ್ ಅ ಲಾಟ್ ಆಫ್ ರೆಸ್ಪೆಕ್ಟ್. ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಸಿಗಬೇಕು. ಯಾಕಂದ್ರೆ ಇಟ್ಸ್ ನಾಟ್ ಈಸಿ ಮ್ಯಾಮ್, ಇಟ್ಸ್ ರಿಯಲಿ ನಾಟ್ ಈಸಿ. ಬಟ್ ಯಾವ್ದು ಟ್ರೋಲ್ ನಿಮಗೆ ತುಂಬಾ ಪರ್ಸನಲಿ ಹರ್ಟ್ ಆಗಿದ್ದು? ಯಾಕಂದ್ರೆ ನಿಮ್ ಬಗ್ಗೆ ಆಗಿಲ್ಲ ಬಿಡಿ, ಬೇರೆಯವ್ರ ಬಗ್ಗೆ ಆಗ್ತಾ ಇರತ್ತೆ, ನಿಮ್ ಜೊತೆಗೆ ಇದ್ದಂತಹ ವ್ಯಕ್ತಿಗಳ ಬಗ್ಗೆ ಆಗ್ತಾ ಇರತ್ತೆ ಹೊರಗಡೆ ಒಂದಷ್ಟು ಟ್ರೋಲ್ಸ್ಗಳು. ಏನ್ ಹೇಳ್ತೀರಾ ಅಭಿಷೇಕ್ ಅವರ ಇದ್ರ ಬಗ್ಗೆ? ಮ್ಯಾಮ್ ಏನಿಲ್ಲ, ನಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಬೇರೆಯವ್ರಕಿನ್ನ. ನಾನು ಒಳಗಿದ್ದಾಗ ಅಶ್ವಿನಿ ಅವ್ರಿಗೇನೋ ಸಪೋರ್ಟ್ ಮಾಡಿದೆ ಅಂತ ಬಂತು, ಅಲ್ಲಿ ಹೊರಗೆ ಬಂದು ನೋಡಿದಾಗ ಏನೋ ಬಕೆಟ್ ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಯಾವ್ದೋ ಟ್ರೋಲ್ ಮಾಡಿ ಅವ್ರ ಮಗು ಹಾಕ್ಬಿಟ್ಟು ಒಂದು ಫೋಟೋ ಹಾಕಿ ಅದೆಲ್ಲ ಐ ಸಾ ಆಲ್ ದಟ್. ಆತರ ಅವಾಗ ಹೆಂಗ್ ಅನ್ಸುತ್ತೆ ನನ್ಗೆ ಅಂದ್ರೆ, ಹೊರಗಡೆ ಇದ್ದವ್ರಿಗೆ ಅದ್ ಮಜಾ ಸಿಕ್ತಿರ್ಬಹುದೇನೋ, ಬಟ್ ಒಳಗಡೆ ಇದ್ದಾಗ ಏನಾಗತ್ತೆ ಅಂದ್ರೆ, ಅವ್ರು ನಮ್ಮ ಇವಾಗ ಎಷ್ಟಪ್ಪ ಅವ್ರ ಏಜ್, ನಮ್ಮ ತಾಯಿ ಅವ್ರ ಏಜ್ ಅಷ್ಟಿಲ್ಲರ ನಮ್ಮ ಅಕ್ಕನ ಸ್ಟೇಜ್ ಅಷ್ಟ ಅವ್ರಿಗೆ ಏನಾರ ಆದ್ರೆ, ಏನೋ ಒಂದು ಮೈಕೈ ನೋವಾಯ್ತು, ಎಲ್ಲೋ ವೇಟ್ ಮಾಡ್ಕೊಂಡು ಅಂದ್ರೆ ಅವ್ರ ಜೊತೆ ಇರೋದೊಂದು ಬೇಸಿಕ್ ಹ್ಯುಮ್ಯಾನಿಟಿ ತಾನೆ. ಮ್ಯಾಮ್ ಆರ್ ಯು ಓಕೆ, ಇಸ್ ಎವ್ರಿಥಿಂಗ್ ಓಕೆ ಅಂತ ಕೇಳೋದೊಂದು ಹ್ಯುಮ್ಯಾನಿಟಿ. ನಾವು ಆತರ ಮಾಡಿದ್ದನ್ನ ಇಲ್ಲಿ ಹೊರಗಡೆ ಬಂದ್ಬಿಟ್ಟು ಬಕೆಟ್ ಅಂತ ಹೇಳ್ತಾರೆ ಅಂದ್ರೆ ಐ ಡೋಂಟ್ ನೋ ವಾಟ್ ಟು ಸೇ. ಇವಾಗ ನಾನು ಅದರಿಂದ ಬಕೆಟ್ ಅಂತಾರೆ ಅಂತ ನಾನು ಯಾರೋ ಹೆಲ್ಪ್ ಮಾಡಿದ್ ನಿಲ್ಲಿಸ್ಬೇಕಾ? ನನ್ನ ಲೈಫಲ್ಲಿ ಅದನ್ನ ಮಾಡಲ್ಲ. ನೀವು ಯಾರು ಏನ್ ಬೇಕಾದ್ರೆ ಅನ್ಕೊಳ್ಳಿ, ನನಗೆ ಒಬ್ರು ಕಷ್ಟದಲ್ಲಿದ್ದಾರ, ಅವ್ರು ನಾನು ಹೆಲ್ಪ್ ಮಾಡ್ಬೇಕು ಅಂತ ನನಗೆ ಅನಿಸ್ತಾ ನಾನು ಮಾಡೇ ಮಾಡ್ತೀನಿ. ಅವ್ರು ನನ್ನ ಎನಿಮಿನೇ ಆಗಿರ್ಲಿ. ಸೊ ನನ್ನ ವ್ಯಕ್ತಿತ್ವ ಅದು. ಸೊ ಈ ತರ ಹೊರಗಡೆ ಬಂದ್ಬಿಟ್ಟು ಅವ್ರೇನೋ ಅಂತಾರೆ ಟ್ರೋಲ್ಗೋಸ್ಕರ ನಾವ್ ಮಾಡ್ಬೇಕು, ಆ ತರ ಎಲ್ಲ ದಟ್ಸ್ ನಾಟ್ ಮೀ. ಅದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ. ಇವಾಗ ಬೇರೆ ನೀವು ನನ್ನ ಹೆಸರು ಹೇಳಿದ್ರೆ, ನನ್ನ ಹೆಸರು ಹೇಳಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನನ್ನ ಹೆಸರು ಹೇಳಕ್ಕೆ ನಮ್ ಜನರಲ್ ಆಗಿ ಯೋಚನೆ ಮಾಡಿದ್ರೆ, ಸ್ವಲ್ಪ ಜನ ಟ್ರೋಲಿಂಗ್ ನ ದೇ ಆರ್ ಟೇಕಿಂಗ್ ಅಡ್ವಾಂಟೇಜ್. ಅಂದ್ರೆ ನಮಗೇನೋ ಒಂದು ಲೈಕ್ ಕಮೆಂಟ್ ಸಿಗತ್ತೆ ಅಂತ. ಏನಾರು ಒಂದ್ ಸಿಗ್ಲಿ, ಟ್ರೋಲ್ ಆಗ್ಲಿ, ಐ ವಾಂಟ್ ಟು ಬಿ ಸೀನ್. ಬಟ್ ಎಲ್ಲರೂ ಹತ್ರ ಇರಲ್ಲ. ಸ್ವಲ್ಪ ಜನಕ್ಕೆ ಇವಾಗ ನೀವೇ ಸಿಚುವೇಶನ್ ಇದ್ರಿ ಅನ್ಕೊಳ್ಳಿ, ಯಾರು ನೀವ್ ಮಾಡಿಲ್ದೇ ಇರೋದು ನಿಮ್ಗೆ ಗೊತ್ತೇ ಇಲ್ಲ ಹತ್ರ ಆಗಿದೆ ಅಂತ. ಇವಾಗ ನಮಗ್ ಗೊತ್ತಿದ್ರೆ ನಾವು ಕರೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಯಾರು ಕೆಟ್ಟವ್ರು ಹಾಕಿ ಇಷ್ಟ ಆಗತ್ತೆ ಹೇಳಿ? ನಮ್ಗೆ ಗೊತ್ತಿಲ್ಲ ಯಾವ ತರ ಪ್ರೊಜೆಕ್ಟ್ ಆಗ್ತದೆ ಅಂತ ಅಲ್ವಾ? ಇವಾಗ ನಿಮ್ಗೋ ಇಲ್ಲ ನಿಮ್ಮ ಅಕ್ಕಂಗೋ ಯಾರಿಗಾದ್ರು ನೀವು ಅಲ್ಲಿ ಇನ್ನೂ ಒಂದು ಎಲ್ಲರೂ ಅಲ್ಲಿ ಮನೆಗೆ ಹೋಗಿರೋದು ಏನಾದ್ರು ಸಾಧಿಸ್ಬೇಕು. ನಾನು ಐ ವಾಂಟ್ ಟು ಬಿಕಮ್ ಸಮಥಿಂಗ್, ಐ ವಾಂಟ್ ಟು ಅಚೀವ್ ಸಮಥಿಂಗ್ ಜೊತೆ ನನ್ನ ಫ್ಯಾಮಿಲಿ ಖುಷಿ ಪಡ್ಬೇಕು, ಅವ್ರಿಗೊಂದು ಪ್ರೌಡ್ ಫೀಲಿಂಗ್ ಕೊಡಿಸ್ಬೇಕು ಅಂತಾನೆ ಎಲ್ಲರೂ ಮನೆಗೆ ಹೋಗಿರೋದು.
ಹೊರಗಡೆ ಬಂದಾಗ ಆತರ ಮೇ ಬಿ ಅವ್ರ ಪ್ರಾಜೆಕ್ಟ್ ಆಗಿಲ್ಲ ಅಂತಂದ್ರೆ, ಇಲ್ಲಾಂದ್ರೆ ಅವ್ರಿಗೇನೋ ನೆಗೆಟಿವ್ ಇಮೇಜ್ ಇದೆ ಅಂತಂದ್ರೆ, ಫ್ಯಾಮಿಲಿ ಮೇಲೆ ಎಷ್ಟು ತೊಂದರೆ ಬೀಳುತ್ತೆ ಯೋಚನೆ ಮಾಡಿ. ಕ್ಲೋಸ್ ಸರ್ಕಲ್ ಮೇಲೆ ಇವಾಗ ನನಗೆ ಈ ತರ ಅನಿಸ್ತಾ ಇದೆ ಅಂದ್ರೆ ಅವ್ರಿಗೆ ಹತ್ರ ಅನ್ಸಿರ್ಬೇಡ. ಒಬ್ಬನೇ ಇರ್ಬೇಕು ಅನ್ಸುತ್ತೆ, ಒಬ್ಬನೇ ಇರಕ್ ಹೋದ್ರು ಫ್ಯಾಮಿಲಿಗೂ ನೆಗೆಟಿವ್ ಬರುತ್ತೆ. ಯಾರು ಹೊರಗಡೆ ಬಂದ್ರು ಅವ್ರೇನೋ ಮಾತಾಡ್ತಾರೆ ಅನ್ಕೊಳ್ಳಿ, ಆಮೇಲೆ ಫೋನ್ ತೆಗೆದು ನೋಡಿದ್ರು ಬರೀ ನೆಗೆಟಿವ್ ಕಮೆಂಟ್ಸ್, ಆಮೇಲೆ ಬೇರೆ ಅವ್ರ ಹೆಸರು ತಗೊಂಡ್ಬಂದು ಇಲ್ಲಿ ನಿಮ್ ಪೋಸ್ಟ್ ಮೇಲೆ ಹಾಕೋದು ಆ ಥರ ಅಂದಾಗ ಇಟ್ಸ್ ವೆರಿ ಪುಟ್ಟಿಂಗ್ ಯು ಡೌನ್. ತುಂಬಾ ಯುಲ್ ಫೀಲ್ ಆಗಿ ಎಲ್ಲ ಎಸ್ಕೇಪ್ ಆಗ್ಬಿಡೋಣ ಕೂಡ. ಒಂದು ಎಸ್ಕೇಪ್ ಆಗಿ ಟ್ರೈ ಮಾಡಿದ್ರು ಕೂಡ ಎವ್ರಿಬಡಿ ನೋ ಯು. ಈಗ ನೀವು ಎಲ್ಲೇ ಹೋದ್ರು ದೇ ವಿಲ್ ರೆಕಗ್ನೈಸ್ ಯು ಅಂಡ್ ಕಮ್ ಟಾಕ್ ಟು ಯು ಅಲ್ವಾ. ಸ್ವಲ್ಪ ಜನ ರೆಸ್ಪೆಕ್ಟ್ಫುಲ್ಲಿ ಬಂದು ಮಾತಾಡ್ತಾರೆ, ಸ್ವಲ್ಪ ಜನ ಮುಖದ ಮೇಲೆ ಏನೋ ಮಾತಾಡ್ಬೇಡ, ಅವಳ ಜೊತೆ ಅವ್ನ ಫೋಟೋ ತೆಗೆಸ್ಕೊತಾನೆ ಬಾರ, ಯು ಕ್ಯಾನ್ ಹಿಯರ್ ದಟ್. ಅವಳೇನ್ ಕಿದ್ದಬ್ಬಾಕಿದ್ದಾಳೆ ಮನೇಲಿ, ಅವನೇನ್ ಕಿದ್ದಬ್ಬಾಕಿ. ಅವಾಗ ಹೆಂಗ್ ಅನ್ಸುತ್ತೆ ಅಂದ್ರೆ ಐ ಡೋಂಟ್ ನೋ, ನೀವು ಅದೇ ಅದ್ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ನಿಮ್ ಆಫೀಸಲ್ಲೇ ಯಾರೋ ಬಂದು ನಿಮ್ನ ಮಾತಾಡ್ಬೇಕಾರೆ ಅವಳೇನ್ ಮಾಡಿದಾಳೆ ಬಿಡು ಗುರು ಇವ್ರನ್ನ ಹಾಕೋ ಅಂತಂದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಹೇಳಿ? ಇಷ್ಟು ಜನ ಕಷ್ಟಪಟ್ಟಿಲ್ವಾ ನಾನು? ಪೀಪಲ್ ಶುಡ್ ಲುಕ್ ಎಟ್ ಇಟ್ ಲೈಕ್ ವರ್ಕ್. ಇದೊಂದು ದೊಡ್ಡ ಆಫೀಸ್, ನಾವೆಲ್ಲ ಕೆಲಸ ಮಾಡಕ್ ಹೋಗಿದ್ವಿ, ವೇರ್ ಆಲ್ ಆಕ್ಟರ್ಸ್, ಸಿಂಗರ್ಸ್, ಕೆಲಸ ಮಾಡಕ್ ತಾನೆ ಹೋಗಿದ್ದು. ಬಟ್ ತುಂಬಾ ಟ್ರೋಲ್ ಇತ್ತೀಚೆಗೆ ನಡೀತಾ ಇರೋವಂಥದ್ದು ಏನು ಅಂತಂದ್ರೆ ಕಾವ್ಯ ಅವ್ರ ಬಗ್ಗೆ. ಅಂದ್ರೆ ಕಾವ್ಯ ಅವರ ಫ್ಯಾಮಿಲಿನೂ ಕೂಡ ಗಿಲ್ಲಿ ಹೆಸರು ಹೇಳ್ತಾರೆ. ಕಾವ್ಯ ಅವ್ರ ಫ್ಯಾಮಿಲಿ ಹೋದಾಗ ಟೋಟಲ್ ಫ್ಯಾಮಿಲಿನೇ, ಕಾವ್ಯ ಅವರ ಕಂಪ್ಲೀಟ್ ಫ್ಯಾಮಿಲಿ ಗಿಲ್ಲಿಗೆ ಬಕೆಟ್ ಹಿಡಿತಾ ಇದ್ದಾರೆ. ಕಾವ್ಯನೂ ಅಷ್ಟೇ ಗಿಲ್ಲಿನ ಯೂಸ್ ಮಾಡ್ಕೋತಾ ಇದ್ದಾರೆ. ಈ ತರದ್ ಬಹಳಷ್ಟು ಟ್ರೋಲ್ಸ್ಗಳು ಇತ್ತೀಚೆಗಂತೂ ಬಹಳ ಟ್ರೋಲ್ಸ್ಗಳು ನಡೀತಾ ಇದೆ. ಏನ್ ಹೇಳ್ತೀರಾ ಅಭಿಷೇಕ್? ಆಮೇಲೆ ಇವಾಗ ನಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ ನಾನು, ಅಶ್ವಿನಿ ಅವ್ರ ಬಗ್ಗೆ ಹೇಳಿದಾಗ ಬಕೆಟ್ ಅಂತಂದ್ರು ಅಂತ. ನಾನ್ ಒಬ್ರು ಎಲ್ಡರ್ಲಿ ಪರ್ಸನ್, ಐ ಮೀನ್ ಅಷ್ಟು ಅವ್ರನ್ನ ಹೆಲ್ಪ್ ಮಾಡಕ್ ಹೋದೆ ಅಷ್ಟೇ. ಸೇಮ್ ಸಿಚುವೇಶನ್ ಕಾವ್ಯಂಗೂ ಆಗಿರ್ಬೋದಲ್ವಾ, ಅವ್ಳ ಫ್ರೆಂಡ್ ಆಗಿ ಇರಬಹುದು ಅವ್ರ ಜೊತೆ. ಅದನ್ನ ಬಕೆಟ್ ಹಿಡಿತಾ ಇದಾರೆ ಅಂತ ಐ ವಿಲ್ ನಾಟ್ ಫೀಲ್ ಲೈಕ್ ದಟ್. ಯಾಕಂದ್ರೆ ಅವಳು ಸ್ಟಾರ್ಟಿಂಗ್ ಇಂದ ಐ ಹ್ಯಾವ್ ಸೀನ್ ಹರ್, ಅವಳು ಎಲ್ಲಿ ಮಾತಾಡಿದಾಳೆ. ಇವನ್ ಟಾಶ್ ಈಸ್ ಡನ್ ರಿಯಲಿ ಗುಡ್. ಬಕೆಟ್ ಐ ಡೋಂಟ್ ಥಿಂಕ್ ಸೊ ಮ್ಯಾಮ್. ಬಿಕಾಸ್ ಎಂಡ್ ಆಫ್ ದ ಡೇ ವಿ ಆಲ್ ನೀಡ್ ಅ ಸ್ಟ್ರಾಟಜಿ ಅಲ್ವಾ. ಇವಾಗ ಏನ್ ವರ್ಕ್ ಆಗುತ್ತೆ ಅಂತ ಯಾರಿಗ್ ಗೊತ್ತು? ಅವ್ರ ಪ್ರಕಾರ ಇದು ವರ್ಕ್ ಆಗುತ್ತೆ ಅಂದ್ರೆ ಶಿ ಇಸ್ ಡೂಯಿಂಗ್ ಇಟ್ ಮೇ ಬಿ ಟು ವಿನ್ ಅಷ್ಟೇ. ಎಂಡ್ ಆಫ್ ದ ಡೇ ಆಲ್ ಆಫ್ ದೆಮ್ ಆರ್ ದೇರ್ ಟು ವಿನ್. ಅವ್ರವ್ರ ರೀತಿಯಲ್ಲಿ ವಿನ್ ಆಗ್ತಿರ್, ಅವ್ರವ್ರ ರೀತಿಯಲ್ಲಿ ಟ್ರೈ ಮಾಡ್ತಿದಾರೆ ಅಷ್ಟೇ. ಬಕೆಟ್ ಅನ್ನೋ ವಿಷಯ ಐ ನಾಟ್ ಫೀಲ್ ಲೈಕ್ ದಟ್. ಬಿಕಾಸ್ ನಾನ್ ನೋಡಿರಂಗೆ ಕಾವ್ಯ ಅಂಡ್ ಗಿಲ್ಲಿ ದೇ ಹ್ಯಾವ್ ಬಿನ್ ವೆರಿ ನೈಸ್ ಫ್ರೆಂಡ್ಸ್ ಇನ್ಸೈಡ್ ದ ಹೌಸ್ ಆಲ್ಸೋ. ಇವಾಗ ನೀವು ಹೆಂಗ್ ಪ್ರೊಜೆಕ್ಟ್ ಆಗಿದೆ ಹೊರಗಡೆ, ಒಳಗಡೆನೂ ಅಷ್ಟೇ ಅವ್ರು ಒಬ್ಬರನ್ನೊಬ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಐ ಹ್ಯಾವ್ ಸೀನ್ ಇಟ್ ವಿತ್ ಮೈ ಓನ್ ಐಸ್. ಆಮೇಲೆ ಇವಳು ಕಾವ್ಯಂಗೆ ಗಿಲ್ಲಿ ಹೆಲ್ಪ್ ಮಾಡೋದು, ಗಿಲ್ಲಿಗೆ ಕಾವ್ಯ ಹೆಲ್ಪ್ ಮಾಡೋದು ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್ ಫ್ರೆಂಡ್ಶಿಪ್ ಅಂತಾನೆ ನಾನು ನೋಡಿದ್ದೆ. ಆ ಥರ ನಾನು ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅವರಿಬ್ಬರ ಮಧ್ಯ. ಅದ್ ಬಿಟ್ರೆ ಐ ಹ್ಯಾವ್ ನೋ ಅದರ್ ಕಮೆಂಟ್ಸ್ ಮ್ಯಾಮ್. ಯಾಕಂದ್ರೆ ಹೊರಗಡೆಯಿಂದ ಯಾರು ಹೋಗ್ತಾರೆ ಫ್ಯಾಮಿಲಿ, ಸಿ ಎವ್ರಿಬಡಿ ವುಡ್ ವಾಂಟ್ ಟು ಟೆಲ್ ಸಮಥಿಂಗ್, ಈ ತರ ನಡೀತಾ ಇದೆ, ಪುಷ್ ಮಾಡ್ಬೇಕು ಅಂತ. ಯಾರಾಗ್ಲಿ, ಇವಾಗ ನಮ್ಮಮ್ಮ ಬಂದಿದ್ರು ಕೂಡ ನನಗೆ ಹೆಲ್ಪ್ ಮಾಡ್ಬೇಕು, ಏನಾರು ಒಂದು ಹೇಳಿದ್ರೆ ಪುಷ್ ಮಾಡ್ಬೇಕು ಅಂತಾನೆ ಬಂದಿರ್ತಾರಲ್ವಾ. ಹಂಗೆ ಹೇಳಕ್ಕೂ ಆಗಲ್ಲ, ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ. ಅಲ್ಲಿ ಮೇ ಬಿ ವಾರ್ನ್ ಮಾಡಿರ್ತಾರೇನೋ, ಏನು ಮಾತಾಡ್ಬೇಡಿ ಹೊರಗಡೆ. ಅಫ್ಕೋರ್ಸ್ ಮಾತಾಡಬಾರ್ದು, ಯಾಕಂದ್ರೆ ಇಟ್ ಗೆಟ್ಸ್ ವೆರಿ ಟ್ಯಾಕ್ಸಿಂಗ್. ಇವಾಗ ಅಲ್ಲಿ ಒಳಗಡೆ ಇದ್ದಾಗ ಯಾರೋ ಒಬ್ರು ಬಂದ್ಬಿಟ್ಟು ನೀನು ಇದನ್ನ ಸರಿ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ರೆ ನಮ್ಗೊಂದು 1000 ಯೋಚನೆ ಬರಕ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಏನ್ ಮಾಡ್ತಾ ಇದೀನೋ, ಏನ್ ಮಾಡ್ತಿಲ್ವೋ. ಕರೆಕ್ಟ್ ಅಲ್ವಾ? ಸೊ ದ ಟೀಮ್ ಆಲ್ಸೋ ಇಸ್ ಟೇಕಿಂಗ್ ಕೇರ್. ಏನು ಹೇಳ್ಬೇಡಿ, ಪಾಸಿಟಿವ್ ಆಗಿ ಹೇಳಿ ಅಂತ ಅಂದಾಗ ಯು ವಿಲ್ ಫೀಲ್ ಬೂಸ್ಟೆಡ್. ಓ ನಮ್ಮ ಫ್ಯಾಮಿಲಿ ಬಂದು ಹಿಂಗೆ ಹೇಳಿದ್ರು, ಐ ವಾಂಟ್ ಟು ಡೂ ದಿಸ್ ಅಂತ. ಸೊ ಮೇ ಬಿ ಅದಕ್ಕಷ್ಟೇ. ಅದ್ ಬಿಟ್ರೆ ಐ ಜಸ್ಟ್ ಪ್ಲೇಯಿಂಗ್ ದೇರ್ ಗೇಮ್ ಅಂಡ್ ಬಟ್ ಬಹಳಷ್ಟು ಬೇರೆ ಬೇರೆ ಫ್ಯಾಮಿಲಿಗೆ ಕಂಪ್ಯಾರಿಸನ್ ನಡೀತಾ ಹೋಗುತ್ತೆ ಹೊರಗಡೆ. ಅಂದ್ರೆ ಅಶ್ವಿನಿ ಅವ್ರ ಫ್ಯಾಮಿಲಿ ಬಂತು, ಆ ತರ ಹೇಳಿಲ್ಲ. ಬೇರೆ ಧ್ರುವ್ ಅಂತ ಅವ್ರ ಫ್ಯಾಮಿಲಿ ಬಂತು, ಆ ತರ ಹೇಳಿಲ್ಲ. ಈ ತರ ಬೇರೆ ಬೇರೆ ಫ್ಯಾಮಿಲಿಗಳ ಜೊತೆ ಕಂಪೇರ್ ಮಾಡ್ಕೊಂಡು ಗಿಲ್ಲಿ ಅವ್ರ ಫ್ಯಾಮಿಲಿನೇ ಈ ತರ ಅಂದ್ರೆ ಇವರು ಕಾವ್ಯ ಅವ್ರ ಫ್ಯಾಮಿಲಿ ಮಾತ್ರ ಈ ತರ ಹೇಳಿದ್ರು. ಅಂದ್ರೆ ಅಣ್ಣ ಅನ್ಬೇಡ, ನೀನ್ ಯಾಕೆ ಗಿಲ್ಲಿ ಜೊತೆ ಹಿಂಗಿರ್ಬೇಕು, ನೀನು ಗಿಲ್ಲಿ ಜೊತೆ ಹಂಗಿರ್ಬೇಕು, ಆ ಥರದ್ದೆಲ್ಲ ಹೇಳಿದ್ ನೋಡಿ ಹೊರಗಡೆ ಅವ್ರದ್ದು ಆ ರೀತಿ ಪೋಟ್ರೆ ಆಗಿದೆ. ಸೊ ನೀವು ಇದ್ರ ಬಗ್ಗೆ ಏನು ಕಮೆಂಟ್ ಮಾಡಿ? ಆನೆಸ್ಟ್ಲಿ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ನಾನು ಆಮೇಲೆ ಎಪಿಸೋಡ್ಸ್ ನೋಡಿಲ್ಲ. ಆಮೇಲೆ ಇಲ್ಲಿ ಹೆಂಗಂದ್ರೆ ಪ್ರತಿ ವಾರ ಒಬ್ಬೊಬ್ಬರ ಮೇಲೆ ಒಪಿನಿಯನ್ ಚೇಂಜ್ ಆಗ್ತಾನೆ ಹೋಗುತ್ತೆ. ಸೊ ರೀಸೆಂಟ್ಲಿ ನನ್ಗೆ ಅಶ್ವಿನಿ ಅವ್ರ ಮೇಲೆ ಬೇಜಾರಾಯ್ತು. ಅದು ಸುದೀಪ್ ಸರ್ ಎಪಿಸೋಡ್ ಮೇಲೆ ರಾಶಿಕದ ಮೇಲೆ ಮಾತಾಡಿದ್ರಲ್ಲ, ಅದು ನನಗೆ ಬೇಜಾರಾಯ್ತು. ನಾನು ಬರೀ ಅದೊಂದು ಕ್ಲಿಪ್ಪಿಂಗ್ ನೋಡಿದ್ದೆ, ಲೈಕ್ ಇವ್ರು ಈ ತರ ಅಲ್ವಲ್ಲ, ಯಾಕೆ ಈ ತರ ಮಾತಾಡಿದ್ರು ಇನ್ನೊಬ್ಬರ ಮೇಲೆ ಅಂತ. ಸೊ ಒಂದೊಂದು ವಾರ ಒಬ್ಬೊಬ್ಬರ ಮೇಲೆ ಒಪಿನಿಯನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೋ ಕಮೆಂಟ್ಸ್ ಆನ್ ದಟ್. ನೈಸ್. ಓಕೆ, ಇನ್ನು ಗಿಲ್ಲಿಗಿರುವಂತಹ ಫ್ಯಾನ್ಸ್ ಬಹುಶಃ ಯಾವ ಸೀಸನಲ್ಲೂ ಇಲ್ಲ ಅಂತ ಬಹಳ ಬೇರೆ ಬೇರೆ ಸೀಸನ್ ಅವ್ರನ್ನು ಕೂಡ ನಾನು ಮಾತಾಡಿಸ್ತಾ ಇದ್ದೆ. ಅವರು ಹೇಳ್ತಾ ಇದ್ರು, ಮೇಡಮ್ ಏನು ಮೇಡಮ್ ಗಿಲ್ಲಿಗಿರೋ ಫ್ಯಾನ್ಸು ನಮಗೂ ಇಲ್ಲ, ಆ ವ್ಯಕ್ತಿಗೆ ಏನು ಮೇಡಮ್ ಅಷ್ಟೊಂದು ಫ್ಯಾನ್ಸ್ ಇದ್ದಾರೆ. ಸೊ ನೀವು ಹೊರಗಡೆ ಬಂದಾಗ ಗಿಲ್ಲಿಗಿರುವಂತಹ ಫ್ಯಾನ್ ಬೇಸ್ ನೋಡಿದಾಗ ಏನು ಅನ್ನಿಸ್ತು ಪರ್ಸ್ನಲಿ ನಿಮಗೆ? ಖುಷಿ ಆಯಿತು ಮ್ಯಾಮ್, ಅಷ್ಟೇ. ಸಿ ನಾನು ಯಾವ ಥರ ನೋಡ್ತಾ ಇದ್ದೆ ಅಂದರೆ ಅಲ್ಲಿರೋರು ಎಲ್ಲರೂ ನನ್ನ ಹೇಳಲಿಲ್ವಾ ನಿಮಗೆ, ನಾನು ಎಲ್ಲರೂ ನಮ್ಮವ್ರ ಥರನೇ ನೋಡ್ತಾ ಇದ್ದೆ. ದಟ್ಸ್ ವೈ ಐ ಹ್ಯಾಡ್ ಲೆಸ್ ಫೈಟ್ಸ್ ವಿತ್ ಎವ್ರಿಬಡಿ. ಯಾಕಂದ್ರೆ ಇವಾಗ ಒಂದೇ ಒಂದು ಸ್ಟೆಪ್ ಹಿಂದೆ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನೀವಲ್ಲಿರೋರು ಪ್ರತಿಯೊಬ್ಬರು ಅವ್ರ ಲೈಫಲ್ಲಿ ಏನಾದ್ರು ಮಾಡಬೇಕು ಅಂತಾನೆ ಬಂದಿರೋದು, ಏನೋ ಅಚೀವ್ ಮಾಡಬೇಕು.
ಏನೋ ಸಾಧಿಸ್ಬೇಕು ಅಂತಾನೆ ಬಂದಿರೋದಲ್ಲ. ಸೊ ಇಷ್ಟು ಜನದಲ್ಲಿ ವಿ ಆಲ್ ಪುಟ್ ಆರ್ ಎಫರ್ಟ್ಸ್. ಅದರಿಂದ ಗಿಲ್ಲಿಗೆ ಯೂಸ್ ಆಯ್ತು. ಆಮೇಲೆ ಎಂಡ್ ಆಫ್ ದ ಡೇ ನೋಡಿ ಇವಾಗ ಏನಾಗಿದೆ ಅಂದ್ರೆ ಕಾಮಿಡಿ ಇಸ್ ಎವ್ರಿಥಿಂಗ್. ಸ್ವಲ್ಪ ಜನ ಬೆಳಗ್ಗೆ ಕಷ್ಟಪಟ್ಟಿರ್ತಾರ, ಸಾಯಂಕಾಲ ಬಂದು ಟಿವಿ ಹಾಕಿದಾಗ ಕಾಮಿಡಿ ನೋಡಿದಾಗ ದೇ ಆಲ್ಸೋ ಫೀಲ್ ಲಿಟಲ್ ರಿಲೀವ್ಡ್. ಸೊ ಗುಡ್ ದಟ್ ಇಟ್ ವರ್ಕ್. ಅವ್ನಿಗೆ ಐ ಫೀಲ್ ಹಿ ಡಿಸರ್ವ್ಸ್ ದೋಸ್ ಫ್ಯಾನ್ಸ್. ಯಾಕಂದ್ರೆ ಕಾಮಿಡಿ ಇಸ್ ನಾಟ್ ಈಸಿ ಅಲ್ಲ ಮ್ಯಾಮ್, ಎಲ್ರಿಗೂ ಕಾಮಿಡಿ ಮಾಡಕ್ ಆಗಲ್ಲ. ಆಮೇಲೆ ಅವ್ನು ಸ್ಪಾಂಟೇನಿಯಸ್ ಆಗಿ ಕಾಮಿಡಿ ಮಾಡ್ತಾನೆ, ಅದರಿಂದ ಇಷ್ಟು ಜನ ಅವ್ನು ಪ್ರೀತಿಸ್ತಾರೆ ಅಂದ್ರೆ ನನಗೆ ನಿಜವಾಗ್ಲೂ ಖುಷಿ ಆಯ್ತು. ಆನೆಸ್ಟ್ಲಿ ಖುಷಿ ಆಯ್ತು. ಅಟ್ ದ ಸೇಮ್ ಟೈಮ್ ಹೆಂಗ್ ಅನಿಸ್ತು ಅಂದ್ರೆ ಓ ಮೇ ಬಿ ಈ ಥರನೂ ಮಾಡ್ಬೋದಾಗಿತ್ತೇನೋ, ಬಿಕಾಸ್ ಎವ್ರಿಬಡಿ ಕಾನ್ ಡು ಕಾಮಿಡಿ ಅಲ್ವಾ. ಅವ್ನು ಮಾಡಿದ, ಗುಡ್ ಫಾರ್ ಹಿಮ್. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಹಿಮ್. ಹಿ ಡಿಸರ್ವ್ಸ್ ಇಟ್. ಯಾಕಂದ್ರೆ ಅವ್ನ ಜರ್ನಿ ನೋಡಿದಾಗ ನಾವು ಎಲ್ಲಿಂದ ಎಲ್ಲಿ ಬಂದಿದ್ದಾನ ಅವನು ಅಲ್ವಾ. ಸೊ ಹಿ ಕಂಪ್ಲೀಟ್ಲಿ ಡಿಸರ್ವ್ಸ್ ಇಟ್. ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್. ಯಾ, ನೈಸ್. ಓಕೆ, ಇನ್ನು ರಿಯಾಲಿಟಿ ಶೋ ಅಂದಾಗ ನಮಗೆ ಒಂದಷ್ಟು ರಿಯಲ್ ಆಗಿ ತೋರಿಸುವಂಥದ್ದು ಇದೆಲ್ಲವೂ ಕೂಡ ನಡೆಯುತ್ತೆ. ಸೊ ಈಗ ನಾವು ನೋಡ್ತಾ ಇದ್ದಾಗ ನೀವೇ ಹೇಳ್ತಾ ಇದ್ರಿ, ಪ್ರತಿ ಸೀಸನ್ನು ಕೂಡ ನಾನು ಬಿಗ್ ಬಾಸ್ ಅವಾಗಿಂದ ಬಿಗ್ ಬಾಸ್ 1 ನಾವು ಫಾಲೋ ಮಾಡ್ತಾ ಇದ್ದಾಗ ಅಂದರೆ ಅಲ್ಲಿ ನಾವು ಹೆಂಗೆ ನೋಡ್ತಾ ಇದ್ವಿ ಅಂದರೆ, ಓ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಬರ್ತಾರೆ, ಈ ದೊಡ್ಡ ಆ್ಯಕ್ಟರ್ ಬರ್ತಾರೆ, ಅಂದರೆ ಇವರು ಒಂದು ಏಜ್ಡ್, ಇವರು ಒಂದು ಎಕ್ಸ್ಪೀರಿಯನ್ಸ್ಡ್ ಇರೋರು, ಬಹಳಷ್ಟು ಒಂದು ಸಾಧನೆ ಮಾಡಿರೋರು, ಈ ಥರದ್ದೆಲ್ಲ ನಾವು ಇದನ್ನು ಮಾಡ್ತಾ ಇದ್ವಿ. ಬಟ್ ಇತ್ತೀಚೆಗೆ ಬರ್ತಾ ಇರುವಂತಹ ರಿಯಾಲಿಟಿ ಶೋಗಳಲ್ಲಿ TRP ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಫೇಮಸ್ ಇದ್ದಾರೋ ಅವ್ರನ್ನೇ ತೊಗೊಂಡು ಹಾಕೊಳ್ಳೋದು, ಈ ಥರದ್ದೆಲ್ಲ ನಡೆಯುತ್ತೆ. ಈವನ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದು ನಡೆದಿದೆ. ಈವನ್ ಈಗ ರೀಸೆಂಟಾಗಿ ಒಂದು ಶೋ ಕೂಡ ನಡೀತು ಒಂದು ಖಾಸಗಿ ಚಾನಲಲ್ಲಿ. ಅಲ್ಲೂ ಕೂಡ ಯಾರೋ ಏನೋ ಆಡೇಳಕ್ಕೆ ಬರಲ್ಲ ಅವ್ರಿಗೆ, ಅಂಥವ್ರನ್ನ ವೇದಿಕೆ ಮೇಲೆ ಕರೆಸ್ತಾರೆ, ಅದು ದೊಡ್ಡ ದೊಡ್ಡ ಇವ್ರ ಮುಂದೆ. ಆ್ಯಂಡ್ ಯಾರೋ ಏನೋ ಸುಮ್ಮನೆ ಹಿಂಗೆ ಅಮುಕು ಡುಮುಕು ಅಂದ್ಕೊಂಡು ಇನ್ನೇನೋ ಹೇಳ್ತಾರೆ, ಅದನ್ನು ಅಂಥವ್ರನ್ನ ಕರೆಸ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆ ಕೂಡ ಆಗಿತ್ತು ವಿಚಾರ. ಏನು ಹೇಳ್ತೀರಾ ಆ ವಿಷಯಕ್ಕೆ? ಮ್ಯಾಮ್ ನಾನು ಅವ್ರನ್ನ ಬ್ಲೇಮೇ ಮಾಡಲ್ಲ. ಯಾರನ್ನ ಬ್ಲೇಮ್ ಮಾಡಲ್ಲ? ನೀವು ಯಾರ್ಯಾರ ಹೆಸರು ಹೇಳಿದ್ರಿ, ಯಾವ್ದೇ ಚಾನಲ್ ಯಾರನ್ನ ಬ್ಲೇಮ್ ಮಾಡಲ್ಲ? ಅವ್ರು ಯಾರನ್ನೂ Nice. ಬ್ಲೇಮ್ ಮಾಡಲ್ಲ. ನಾನು ಯಾವ ಥರ ಯೋಚನೆ ಮಾಡ್ತೀನಿ ಅಂದ್ರೆ, ಐ ಬ್ಲೇಮ್ ದ ಆಡಿಯನ್ಸ್. ಎಸ್. ನಾವು ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದೀವಿ. ಹಾಂ, ಹೌ ಸಿಂಪಲ್ ಇಸ್ ಇಟ್. ಇವಾಗ ನೀವೇ ಅದನ್ನ ನೋಡೋದ್ ನಿಲ್ಸಿದ್ರೆ ನಾವೇ ಅವ್ರಿಗೆ ಲೈಕ್ಸ್ ಕೊಡ್ತೀವಿ, ನಾವೇ ಕಮೆಂಟ್ ಮಾಡ್ತೀವಿ ಅಲ್ವಾ. ಇವಾಗ ನೋಡಿ ಅಲ್ವಾ? ನೀವು ಇವಾಗ ನಮ್ದು ಎಕ್ಸಾಂಪಲ್ ನಮ್ದೇ ಅದೊಂದು ಒಬ್ರು ಕಂಟೆಸ್ಟೆಂಟ್ಸ್ಗೆ 150 ಇಂಟರ್ವ್ಯೂಸ್ ತಗೊಂಡ್ರಿ ಅಂತ ಹೇಳಿದ್ರಿ. ಯಾ 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 150 ಇಂಟರ್ವ್ಯೂಸ್. ಹೌದು. ಆಡಿಯನ್ಸ್ ವಾಂಟ್ ದಟ್, ಎಸ್. ರೈಟ್? ಸೊ ಇಫ್ ಆಡಿಯನ್ಸ್ ಆರ್ ವಾಂಟಿಂಗ್ ದಟ್, ವಾಟ್ ಇಸ್ ರಾಂಗ್ ಅವ್ರು ಬಂದು ತೋರ್ಸಕ್ಕೆ? ಇವಾಗ ಆಡಿಯನ್ಸ್ಗಳೇ ನಾವೇ ನಂಗೆ ಇದು ಇಷ್ಟ ಇಲ್ಲ ಗುರು, ಏನಿದು ನಾವು ರಿಯಲ್ ಟ್ಯಾಲೆಂಟ್ಗೆ ಸಪೋರ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಅದು ಯಾವುದೋ ಒಂದು ಹಾಡು ಆಡೋದು ಅದೆಲ್ಲ ಹೇಳಿದ್ರಿ. ಅದೇ ಸೇಮ್ ನೀವೇನ್ ಪ್ರೀತಿ ತೋರಿಸ್ತಿದ್ರ ಅಲ್ಲಿ ಆಡಿಯನ್ಸ್ಗೆ ಹೇಳ್ತಾ ಇರೋದು, ಯಾರೋ ಒಂದು ರಿಯಲ್ ಟ್ಯಾಲೆಂಟ್ ಹುಡುಕಿ, ನಿಜವಾಗ್ಲೂ ಟ್ಯಾಲೆಂಟೆಡ್, ಅಲ್ಲೂ ಹೋಗಿ ಪ್ರೀತಿ ತೋರಿಸಿ, ಮೇಕ್ ದೆಮ್ ಫೇಮಸ್. ಸೊ ಐ ಫೀಲ್ ಇಟ್ಸ್ ಆಲ್ ಇನ್ ಆಡಿಯನ್ಸ್ ಕೈಯಲ್ಲಿರೋದು. ಐ ಡೋಂಟ್ ಬ್ಲೇಮ್, ಅವ್ರನ್ನೂ ಬ್ಲೇಮ್ ಮಾಡಲ್ಲ, ಚಾನಲ್ ಅವ್ರನ್ನೂ ಏನು ಹೇಳಲ್ಲ, ಬಿಕಾಸ್ ದೇ ಆರ್ ಡೂಯಿಂಗ್ ಬಿಕಾಸ್ ಆಫ್ ಆಡಿಯನ್ಸ್ ಅಲ್ವಾ. ಆಡಿಯನ್ಸ್ ನೋಡ್ತಾರೆ, ಅದಕ್ಕೆ ಚಾನಲ್ ಅವ್ರು ಕರೆಸ್ತಾರೆ. ಅದೇ ಅದೇ ನಿಮ್ಮ ಮ್ಯಾಮ್, ದೇರ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಟಿವಿ ಅಂಡ್ ಮೊಬೈಲ್. ಟಿವಿಗೂ ಮೊಬೈಲ್ಗೂ ತುಂಬಾ ವ್ಯತ್ಯಾಸ ಇದೆ. ಟಿವಿ ನೋಡೋ ಆಡಿಯನ್ಸ್ ಬೇರೆ, ಮೊಬೈಲ್ ನೋಡೋ ಆಡಿಯನ್ಸ್ ಬೇರೆ. ಇಟ್ಸ್ ಒಂದು ಶಿಫ್ಟ್ ನಾವು ಇವಾಗ ಟಿವಿ ಆಡಿಯನ್ಸ್ ಇಂದ ಮೊಬೈಲ್ ಆಡಿಯನ್ಸ್ಗೆ. ಟಿವಿ ಆಡಿಯನ್ಸ್ ಅಂದರೆ ನಾನು, ನೀವು, ಇವಾಗ ನಮ್ಮ ಮನೇಲಿರೋ ಎಲ್ಡರ್ಸ್, ನಮ್ಮಮ್ಮ, ನಮ್ಮ ಅಜ್ಜಿ, ಇವಾಗ ನಿಮ್ಮ ಫ್ಯಾಮಿಲಿ ಅವರೆಲ್ಲ ವಿ ಆರ್ ಆಲ್ ಟಿವಿ ಆಡಿಯನ್ಸ್. ನಮ್ಮ 90s ಕಿಡ್ಸ್ ಟಿವಿ ನೋಡ್ಕೊಂಡು ಟಿವಿಯಿಂದ ಬೆಳೆದವ್ರು ನಾವು. ಇವಾಗಿನ ಮಕ್ಕಳೆಲ್ಲ ನೋಡಿದಾರೆ ಆಲ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಹಂಗೆ ಬಂದು ಇನ್ನೂ ಅರ್ಥ ಆಗಲ್ಲ. ಯೂಟ್ಯೂಬ್ ಬ್ಲಾಗ್ಸ್ ಮಾಡೋದು ಹೇಗೆ ಅವೆಲ್ಲ. ಐ ನಾಟ್ ಸೇಯಿಂಗ್ ಇಟ್ಸ್ ಈಸಿ, ದೇ ಆರ್ ಡೂಯಿಂಗ್ ದರ್ ಹಾರ್ಡ್ ವರ್ಕ್, ಕರೆಕ್ಟ್. ಬಟ್ ಡಿಫ್ರೆನ್ಸ್ ನೋಡಿ, ಇಲ್ಲ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಹೇಗಾಗಿದೆ ಅಂದರೆ, ವಿ ಆರ್ ಸೋ ಯೂಸ್ ಟು ಕಾಮಿಡಿ. ನಮಗೆ ಡೋಪಮೀನ್ ಹಿಟ್ಸೇ ಬರಲ್ಲ. ಮುಂಚೆ ಜೆನ್ಯೂನ್ ಕಾಮಿಡಿ ಸೀನ್ಸ್ ಎಲ್ಲ ನೋಡಿದಾಗ ಎಷ್ಟು ಖುಷಿ ಆಗೋದು, ಟಿವಿಲಿ ಎಷ್ಟು ಕಾಮಿಡಿ ಬರ್ತಾ ಇದೆ. ಇವಾಗ ವಿ ಆರ್ ಸೋ ಯೂಸ್ ಟು ಕಾಮಿಡಿ. ಒಂದೊಂದು ರೀಲಿಂಗ್ ಮಾಡಿದ್ರು ಕಾಮಿಡಿ ಇರಬೇಕು. ಕಾಮಿಡಿ ಅದೇ ನಾಯಿ ಹಿಡ್ಕೊಂಡು ಕಾಮಿಡಿ ಮಾಡ್ತಾರೆ. ಐ ಮೀನ್ ಯಾವುದೋ ಒಂದು ನಾಯಿ ಮೇಲ್ ನೆನ್ನೆ ಒಂದು ವಿಡಿಯೋ ನೋಡಿದೆ, ಯಾವುದೋ ನಾಯಿ ಬರೆದ್ರೆ ಸುಮ್ಮನೆ ಬಿದ್ದೋಗ್ಬಿಡ್ತು ಕೆಳಗಡೆ. ಪಾಪ ನಾಯಿ ಸ್ಯಾಡ್, ಅದು ಕಾಗಿ ಮುರ್ಕೊಂಡಿರೋದು, ಬಟ್ ನಾವು ಅದನ್ನ ನಗ್ತಾ ಇದೀವಿ. ಸೊ ನಾವು ಆ ಥರ ಪ್ರೋಗ್ರಾಮ್ ಆಗ್ಬಿಟ್ಟಿದೀವಿ ಮ್ಯಾಮ್, ನಾವು ಆಡಿಯನ್ಸ್ ಆ ಥರ ಪ್ರೋಗ್ರಾಮ್ ಆಗಿದ್ವಿ. ಸೊ ಐ ಡೋಂಟ್ ಬ್ಲೇಮ್ ದೆಮ್, ದೇ ಆರ್ ಜಸ್ಟ್ ಟ್ರೈಂಗ್ ಟು ಬಿ ರಿಲೆವೆಂಟ್ ವಿತ್ ದ ಆಡಿಯನ್ಸ್ ಅಷ್ಟೇ. ಸೊ ಎಲ್ಲ ಚೇಂಜ್ ಆಗ್ಬೇಕಂದ್ರೆ ಐ ಫೀಲ್ ದ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ಆರ್ಟ್ ಶುಡ್ ಚೇಂಜ್ ಅಷ್ಟೇ. ನೈಸ್. ಹಂಗಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕರೆಸೋದು ಕೂಡ ಅದು ಏನು ಆಡಿಯನ್ಸ್ ಪ್ರಕಾರನೇ ಕರೆಸ್ತಾರೆ. ಅಲ್ಲೂ ಭಾಳ ಜನ ಹೇಳೋದು ಕಾಮನ್ ಪೀಪಲ್ಗೆ ಕೂಡ ಅವಕಾಶ ಕೊಡಬೇಕು. ಯಾರ್ಯಾರನೋ ಕರೆಸಿ ಹಾಕ್ತಿರೋ, ಅವ್ರು ಏನೂ ಸಾಧನೆ ಮಾಡಿರಲ್ಲ, ಏನಿರಲ್ಲ, ಕಾಮನ್ ಪೀಪಲಿಗೆ ಕೊಡಿ. ತುಂಬ ಕಷ್ಟ ಪಟ್ಟಿರೋರು ಇರ್ತಾರೆ, ರೈತರು ಇರ್ತಾರೆ, ಅವ್ರು ಇರ್ತಾರೆ. ಆ ಥರ ಈ ಸೀಸನಲ್ಲೂ ಕೊಡ್ಬೋದಿತ್ತಲ್ಲ ಅನ್ನೋ ಕೆಲವರ ಅಭಿಪ್ರಾಯ. ಇದಕ್ಕೇನು ಹೇಳ್ತೀರಾ ಮ್ಯಾಮ್? ಫಸ್ಟ್ ಆಫ್ ಆಲ್ ಇಲ್ಲಿ ಫಿಲ್ಟರ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ಒಂದೊಂದು ಡಿವಿಷನ್ ಇಂದ ಒಬ್ಬೊಬ್ಬರನ್ನ ಕರಿಬೇಕು, ಒಂದೊಂದು ರೂಲ್ ಥರ ಫಾಲೋ ಮಾಡಬೇಕು ಅವರು, ಅದೆಲ್ಲ ತುಂಬ ಕಷ್ಟ ಇರುತ್ತೆ. ಆಮೇಲೆ ಕಾಮನ್ ಪೀಪಲ್ ನಾವು ಹೇಳ್ತೀವಲ್ಲ, ಕಾಮನ್ ಪೀಪಲ್ನ ಕರ್ಕೊಂಡು ಹೋಗ್ಬೇಕು ಮನೆ ಒಳಗೆ ಹಾಕಿ ಅಂತ. ಇಟ್ ಈಸ್ ನಾಟ್ ಈಸಿ ಮ್ಯಾಮ್. ನೀವು ಮನೇಲಿರೋ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಐ ಆಮ್ ಟೆಲಿಂಗ್ ಯು, ಯಾರ್ಯಾರು ಕಾಮನ್ ಪೀಪಲ್ ಹೋಗಬೇಕು, ಅದರಿಂದ ಯೂಸ್ ಆಗುತ್ತೆ ಅಂತ ಹೇಳ್ತಾರಲ್ಲ,
ನೀವು ಆ ಫೇಮ್ ಆಗಲಿ, ಆಮೇಲೆ ಆ ಜನದ ಅಟೆನ್ಷನ್ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು. ಅದು ಆಸ್ ಆಕ್ಟರ್ಸ್ ವಿ ನೋ ಹೌ ಟು ಹ್ಯಾಂಡಲ್ ಇಟ್. ಎಸ್ ನಾವು ಇಂಟರ್ವ್ಯೂಲ್ ಹೇಗೆ ಮಾತಾಡಬೇಕು, ಏನೇನಾಗುತ್ತೆ ಹಿಂದೆ, ಎಷ್ಟು ಪಾಲಿಶ್ಡ್ ಆಗಿ ಮಾತಾಡಬೇಕು, ಅವೆಲ್ಲ ನಾವು ಕಲ್ತಿರ್ತೀವಿ, ನೋಡಿರ್ತೀವಿ ಅದನ್ನ. ಬಿಕಾಸ್ ವಿ ಫಾಲೋಡ್ ದಟ್ ಪಾತ್. ನಾವು ಕಾಮ್ ಪೀಪಲ್ ಆದರೆ ನಿಂಗೆ ಪಾಸಿಟಿವ್ ಆಯ್ತಾ, ವೆರಿ ಗುಡ್, ಸೂಪರ್, ಯು ಡಿಸರ್ವ್ ಇಟ್, ಯು ವಿನ್. ಅದು ಅಕಸ್ಮಾತ್ ನಿಮ್ಗೆ ಏನಾದ್ರು ನೆಗೆಟಿವ್ ಆಯಿತು ಅಂದ್ಕೊಳ್ಳಿ, ನಿಮ್ಗೆ ಅದು ತಗೊಳೋದ ಶಕ್ತಿ ಇದೆಯಾ, ಹೇಳೋದು ಸುಲಭ. ಅಲ್ಲಿ ಬಂದು ನಿಮ್ಮ ಅಕ್ಕಪಕ್ಕ ಇರೋರೇ ನಿಮ್ಮ ಬಗ್ಗೆ ಹಂಗೆ ಮಾತಾಡಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಅವಾಗ ಹೆಂಗೆ ಅನ್ಸುತ್ತೆ ಹೇಳಿ, ಇವೆಲ್ಲ ನಿಮ್ಗೆ ಬೇಕಿತ್ತೇನೋ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇವೆಲ್ಲ ಬೇಕಾ ನಿನಗೆ ಅಂತಂದಾಗ ನಿಮ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಮೆಂಟಲಿ. ಸೊ ಹೆಂಗೆ ಹೇಳೋದಂದ್ರೆ, ಅವ್ರು ಏನು ಡಿಸೈಡ್ ಮಾಡಿ ಕಳ್ಸಿರ್ತಾರೋ ಎಲ್ಲ ಮುಂಚೆ ಯೋಚನೆ ಮಾಡೇ ಕಳ್ಸಿರ್ತಾರೆ. ಸೊ ಕಾಮನ್ ಪೀಪಲ್ ಅಷ್ಟೇ. ಪ್ರೊಟೆಕ್ಟ್ ಯುವರ್ ಹೆಲ್ತ್, ದಟ್ಸ್ ಆಲ್ ಐ ವಾಂಟ್ ಟು ಸ್ಟೇ ಹ್ಯಾಪಿ. ಆಮೇಲೆ ನಿಮ್ಗೆ ಏನು ಗೊತ್ತಾ, ಫೇಮ್ ಇಂದ ಓಡೋದು ನಿಲ್ಲಿಸಿ. ನಿಮ್ಗೆ ಏನು ಖುಷಿ ಸಿಗುತ್ತೆ, ಫೇಮ್ ಖುಷಿ ಸಿಗುತ್ತಾ? ಫೇಮ್ ಇಂದ ಯಾರಿಗೆ ಖುಷಿ ಸಿಗುತ್ತೆ ಹೇಳಿ? ಯಾರಿಗೂ ಖುಷಿ ಸಿಗಲ್ಲ. ಇಟ್ ಜಸ್ಟ್ ಆಡೆಡ್ ಪ್ರೆಷರ್ ಅಷ್ಟೇ. ಇಲ್ಲಿ ವಾರ್ಗಳೇ ನಡೀತಾ ಇರುತ್ತೆ ಕೆಲವೊಂದು ಫ್ಯಾನ್ಸ್ ಯಾವ ಖುಷಿ ಪೇಜ್ಗಳಲ್ಲಿ. ಮ್ಯಾಮ್? ಇವಾಗ ಅವ್ರು ಯಾರಾದ್ರೂ ಇವಾಗ ನಿಮ್ಗೆ ಏನಾದ್ರು ಕಷ್ಟ ಇದೆ ಅಂದಾಗ ವಿಲ್ ಆಲ್ ಆಫ್ ದೆಮ್ ಕಮ್ ಫಾರ್ ಯು. ನಮ್ಮ ಅಕ್ಕಪಕ್ಕ ಇರೋರು ತಾನೇ ಬರೋದು ನಿಜ, ರೈಟ್? ಸೊ ಫೇಮ್ ಕಿನ್ನ ಇವಾಗ ಕಾಮನ್ ಪೀಪಲ್ ಅಷ್ಟೇ. ಇನ್ಸ್ಟಾಗ್ರಾಮ್ ಇಸ್ ಸೋ ಆಕ್ಸೆಸಿಬಲ್. ಇವಾಗ ನಾನು ಫಾರ್ಮರ್ ಅಂತಂದ್ರೆ, ಇವಾಗ ಫಾರ್ಮರ್ಸ್ಗೆ ಅಷ್ಟೊಂದು ವ್ಯೂಸ್ ಎಲ್ಲ ಸಿಗ್ತಾ ಇಲ್ಲ ಮ್ಯಾಮ್. ಅದೇ ಫಾರ್ಮಿಂಗ್ ಬಗ್ಗೆ ಹೇಳ್ಕೊಡಿ, ಅದನ್ನ ಹೇಗೆ ಮಾಡೋದು ಜನಕ್ಕೆ ತಿಳಿಸಿ, ನಾವು ಏನೇನು ಮಾಡ್ತಾ ಇದೀವಿ ಅಂತ. ಅದು ಆಪರ್ಚುನಿಟಿ ಇದೆಯಲ್ಲ ಮೊಬೈಲಲ್ಲೇ. ವೈ ಡು ಯು ನೀಡ್ ಫೇಮ್? ಅದರಿಂದ ಬಿಕಮ್ ಫೇಮಸ್ ಫಾರ್ ವಾಟ್ ಯು ಆರ್ ಡೂಯಿಂಗ್. ನೀವು ಏನು ಕೆಲಸ ಮಾಡ್ತಾರೋ ಅದರಿಂದ ಫೇಮಸ್ ಆಗಿ ಅಂತ ನನ್ನ ಒಪಿನಿಯನ್ ಅಷ್ಟೇ. ಎಲ್ರಿಗೂ ಹಂಗಂತ ನಿಮ್ಗೇನು ಒಳ್ಳೇದಾಗಲ್ಲ ಆ ಥರ ಏನು ಹೇಳ್ತಾ ಇಲ್ಲ. ಬಿಗ್ ಬಾಸ್ ಬಂದು ಪಾಸಿಟಿವ್ ಆದರೆ ವೆರಿ ಗುಡ್ ಫಾರ್ ಯು, ತುಂಬ ಖುಷಿ ಆಗುತ್ತೆ ನನಗೆ. ಬಟ್ ನೆಗೆಟಿವ್ ಆದರೆ ನಿಮಗೆ ತಡ್ಕೊಳೋ ಕೆಪಾಸಿಟಿ ಇದೆಯಾ, ದಟ್ ಶುಡ್ ಆಲ್ಸೋ ಬಿ ಇನ್ ಯುವರ್ ಮೈಂಡ್. ಬಿಕಾಸ್ ವೀವ್ ಕಮ್ ಫ್ರಮ್ ಅ ವೆರಿ ಹಂಬಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮಗೆ ಜನ ಏನಂತಾರೆ, ಜನ ಏನು ಅನ್ಕೋತಾರೆ, ಅವೆಲ್ಲ ನಮ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ನನಗೆ, ನಮ್ಮ ಅಪ್ಪ ಅಮ್ಮಂಗೆ, ಎಲ್ಲರಿಗೂ. ನಾವು ಬೆಳ್ಕೊಂಬಂದಿರೋದೇ ಹಾಗೆ. ಸೊಸೈಟಿ ಒಂದು ಹೆಸರು, ರೆಸ್ಪೆಕ್ಟ್ ಬೇಕು ಅಂತಲ್ವಾ? ಅದು ಬಿಟ್ಟು ನಾವು ಯೋಚನೆ ಮಾಡಕ್ ಹೋದ್ರೆ ಆಮೇಲೆ ಏನು ಗೊತ್ತಾ ಮ್ಯಾಮ್, ಎಲ್ರಿಗೂ ತುಂಬ ಗೊತ್ತಾಗಬಾರ್ದು ನಿಮ್ಮ ಬಗ್ಗೆ. ದಟ್ಸ್ ಆಲ್. ಇಲ್ಲ ಟಾಪಿಕ್ ಎಲ್ಲ ಹೋಗ್ಬಿಡುತ್ತೆ. ದಟ್ಸ್ ಆಲ್. ನೈಸ್. ಎಸ್, ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಲವ್ ಸ್ಟೋರಿಗಳು ನಡೆಯುತ್ತೆ. ನಿಮ್ಮ ಫೇವರೇಟ್ ಲವ್ ಸ್ಟೋರಿ ಏನಾದರೂ ಇದೆನಾ ಅದರಲ್ಲಿ? ನಂದು ಧನುಷ್ದು. ಅದು ಪ್ರೀತಿ ಅಲ್ವಾ? ಇಟ್ ಇಸ್ ಪ್ರೀತಿ. ನಂದು ಧನುಷ್ ಪ್ರೀತಿ. ನಿಮ್ದು ಧನುಷ್ದು ಪ್ರೀತಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಓಕೆ, ಅದು ಬಿಟ್ಟು ಹುಡುಗ ಹುಡುಗಿ ಲವ್ ಸ್ಟೋರಿ? ಹುಡುಗಿ ಲವ್ ಸ್ಟೋರಿ ಅಲ್ಲಿ ಲವ್ವೇ ಇಲ್ಲ ಅನ್ಸುತ್ತೆ ಮ್ಯಾಮ್. ಅಲ್ಲೂ ಇಟ್ ವಾಸ್ ಆಲ್ ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ ಅಲ್ವಾ? ಲವ್ ಇಲ್ಲ ಅಂತೀರಾ? ಗಿಲ್ಲಿಯವ್ರಿಗೂ ಹಂಗಂದ್ರೆ ಕಾವ್ಯ ಮೇಲೆ ಲವ್ ಇಲ್ವಾ? ಇದೆಯೋ ಇಲ್ವೋ ನನ್ಗೆ ನಾನೇ ಹೇಳಕ್ಕೆ ಅಲ್ಲ, ನೀವು ಒಂಚೂರು ನಾನು ನೋಡಿರೋ ಪ್ರಕಾರ ಅದು ಫ್ರೆಂಡ್ಶಿಪ್ ನೋಡಿರ್ತೀರಾ ಅಂತ ನಾವು. ಪ್ರೀತಿ ಅಂತ ಅನ್ಸಿಲ್ಲ. ಪ್ರೀತಿ ಇರಬಹುದೇನೋ, ಪ್ರೀತಿ ಇರಬಹುದು, ಬಟ್ ತುಂಬಾ ಆಕ್ವರ್ಡ್ ಆಗಿ ಏನಿರಲ್ಲ ಆ ಪ್ರೀತಿ. ಇಟ್ ವಾಸ್ ನೈಸ್. ಮದ್ವೆ ಆದ್ರೆ ಚೆನ್ನಾಗಿರುತ್ತಾ? ನಾನು ಹೆಂಗೆ ಹೇಳಿ ಮ್ಯಾಮ್? ಅಲ್ಲ, ತುಂಬಾ ಜನ ಫ್ಯಾನ್ಸ್ ಒಂದಷ್ಟು ಇದನ್ನ ಮಾಡ್ತಾ ಇದ್ರು, ಕಮೆಂಟ್ಸ್ ಗಳು ಹಾಕ್ತಿದ್ರು, ಇದು ಮೀಮ್ಸ್ ಗಳು ಮಾಡ್ತಾ ಇದ್ರು. ಯೋಚನೆ ಮಾಡಿ, ಇಟ್ಸ್ ಶೋ ಅಲ್ವಾ? ಹೊರಗಡೆ ಬಂದ ಮೇಲೂ ಅವ್ರು ಅದೇ ತರ ಇದ್ದು, ಇಫ್ ಎವ್ರಿಥಿಂಗ್ ವರ್ಕ್ಸ್ ಔಟ್, ಹ್ಯಾಪಿ ಫಾರ್ ದೆಮ್. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆತರ ಆಗಲ್ಲ. ಹೌದು, ಬಟ್ ಕೆಲವರು ಮದುವೆ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇರೋ. ಬಟ್ ಆದ್ರೆ ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ. ಆದ್ರೆ ಗುಡ್. ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು, ದಟ್ ಇಟ್ ವಾಸ್ ಜಸ್ಟ್ ಎಂಟರ್ಟೈನ್ಮೆಂಟ್. ಹೌದು. ಬಟ್ ಆದ್ರೆ ಈ ಗಿಲ್ಲಿ ರಕ್ಷಿತನ್ ನೋಡಿದ್ರೆ ಅನ್ಸುತ್ತೆ, ರಕ್ಷಿತ್ ಅವ್ರಿಗೆ ತುಂಬಾ, ಆದ್ರೆ ಅವ್ರು ಹೇಳ್ತಾರೆ ಗಿಲ್ಲಿ ಬೇಡ, ಆದ್ರೆ ಗಿಲ್ಲಿ ತರ ಹುಡುಗ ಬೇಕು ಅಂತ. ರಕ್ಷಿತ್ ಅವ್ರಿಗೆ ಏನಾದ್ರು ಸ್ಲೈಟ್ ಆಗಿ ಲವ್ ಇದೆನಾ ಗಿಲ್ಲಿ ಅವ್ರ ಮೇಲೆ ಅಂತ? ಏನಾದ್ರು ಅವ್ರಿಗೆ ಲವ್ ನಡೀತಿದೆನಾ ರಕ್ಷಿತ್ ಅವ್ರಿಗೆ? ಅದಕ್ಕೆ ನಾನು ತುಂಬಾ ರಾಂಗ್ ಪರ್ಸನ್ ಇದ್ರ ಮೇಲೆ ಕಮೆಂಟ್ ಮಾಡಕ್ಕೆ. ನಾನು ನೋಡಿರೋ ಪ್ರಕಾರ ಅವಳಿಗೆ ಸ್ವಲ್ಪ ಗಿಲ್ಲಿಗೆ ಫೇವರ್ ಮಾಡ್ತಿದ್ಲು ಅಂತ ನನ್ಗೆ ಅನಿಸ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ನಾನು ಇರ್ಬೇಕಾರೆ, ಯಾಕಂದ್ರೆ ನಾವೆಲ್ಲ ಒಂದ್ ಸೆಟ್ ಆಫ್ ರೂಲ್ಸ್ ಮಾಡಿರ್ತೀವಿ. ಅವಳು ಅದನ್ನ, ಇವಾಗ ಸಿಂಪಲ್ ಎಕ್ಸಾಂಪಲ್, ಚಪಾತಿ ಇಷ್ಟು ಮಾಡ್ಬಿಟ್ಟು ಎತ್ತಿಡೋಣ, ಎಲ್ಲರೂ ಬಂದ್ಮೇಲೆ ತಿನ್ನೋಣ ಒಟ್ಟಿಗೆ, ನಮಗೂ ವರ್ಷ ಆಗ್ತಾ ಇದೆ. ಬಟ್ ಅವಳು ಕದ್ದು ಮುಚ್ಚಿ ಎತ್ಕೊಂಡು ಗಿಲ್ಲಿ ಕೊಟ್ಬಿಡೋದು, ಅದೆಲ್ಲ ಮಾಡ್ತಿದ್ಲು. ನನ್ಗೆ ಸ್ವಲ್ಪ ಫೇವರಿಸಮ್ ಮಾಡ್ತಿಳಲ್ಲ ಗಿಲ್ಲಿಗೆ ಅಂತ ಅನ್ಸುತ್ತೆ ನನಗೆ. ಅದ್ ಬಿಟ್ರೆ ಪ್ರೀತಿ ಅದೆಲ್ಲ ಐ ಡೋಂಟ್ ನೋ, ಗೊತ್ತಿಲ್ಲ. ನಾನು ಅಷ್ಟೊಂದು ಡೀಪಾಗಿ ನೋಡ್ಲೇ ಇಲ್ಲ ಮ್ಯಾಮ್. ರಕ್ಷಿತಂಗ್ ಹಂಗಂದ್ರೆ ಗಿಲ್ಲಿ ಮೇಲೆ ಏನೂ ಇಲ್ಲ ಅಂದ್ರೆ ಜನರಲಿ ಫ್ರೆಂಡ್ಶಿಪ್ ಅಲ್ಲಿ ಐ ಡೋಂಟ್ ನೋ. ಎಸ್ಸು ಅಂತೆಲ್ಲ, ನೋನು ಅಂತೆಲ್ಲ, ಇರಬಹುದೇನೋ, ಇಲ್ದೇನೋ ಇರ್ಬೋದೇನೋ, ನಾನು ನೋಡಿರೋದು ಅಷ್ಟೇ. ಓಕೆ. ಹೊರಗಡೆ ನಮಗೆ ಡಾಕ್ ಸತೀಶ್ ಅವ್ರು ಎಲ್ಲೂ ಒಳಗಡೆ ಅವ್ರು ಗೊತ್ತಿಲ್ಲ ಹೆಂಗಿದ್ರು ಅಂತ, ಬಿಕಾಸ್ ಅವ್ರು ಒಂದ್ 2 ವಾರ ಇದ್ರೇನೋ ಅಷ್ಟೇ. ಬಟ್ ಹೊರಗಡೆ ಬರ್ತಾರೆ ಸಿಕ್ಕಾಬಟ್ಟೆ, ಅದು ನಂದು, ನಾನು ಇಷ್ಟು ಹೇಳಿದೀನಿ, ನನಗೆ ಇಷ್ಟು ಸೆಲೆಬ್ರಿಟಿ ನಾನು, ನನ್ನ ಹತ್ರ ಇಷ್ಟು ಕೋಟಿ ನಾಯಿ ಇದೆ, ಹಂಗೆ ಹಿಂಗೆ ಅಂತ ಬಹಳಷ್ಟು ವಿಚಾರಗಳಲ್ಲಿ ಟ್ರೋಲ್ ಆಗ್ತಾರೆ. ಈವನ್ ಸ್ಪಂದನ ನಂದು ಎಷ್ಟೋ ಲಕ್ಷ ಶಾರ್ಟ್ ತಗೊಂಡ್ರು, ಈ ಥರದ್ದೆಲ್ಲ ಒಂದಷ್ಟು ಫನ್ ನಡೆಯುತ್ತೆ. ಸೊ ಏನು ಹೇಳ್ತೀರಾ ಇದೆಲ್ಲ ನೋಡಿದಾಗ? ಡಾಕ್ ಸತೀಶ್ ಅವ್ರ ಬಗ್ಗೆ ನಿಮಗೆ ಅನ್ಸಿದ್ದೇನು? ಯಾಕಂದ್ರೆ ಒಳಗಡೆನೂ ಅವ್ರನ್ನ ನೋಡಿರ್ತೀರಿ, ಹೊರಗಡೆ ಬಂದ ಮೇಲೆ ಒಂದಷ್ಟು ಟ್ರೋಲ್ಗಳು ನೋಡ್ತೀರಿ, ಅವ್ರ ಬಗ್ಗೆ ಕೇಳ್ತೀರಿ, ಏನು ಹೇಳ್ತೀರಿ? ನಾನು ಡಾಕ್ ಸತೀಶ್ ಅವ್ರನ್ನ ನೋಡಿದಾಗ, ಹಿ ಇಸ್ ಅ ನೈಸ್ ಗೈ. ನೈಸ್ ಗೈ. ಅದು
ಮ್ಯಾಮ್ ಅದೇ ಎಲ್ಲದಕ್ಕೂ 2 sides ಆಫ್ ದ ಕಾಯಿನ್ ಇರುತ್ತೆ. ನಾನು ನೋಡಿರೋ ಡಾಗ್ ಸತೀಶ್ ನಾನು ಹೇಳ್ತೀನಿ ಹಾ ಕೇಳಿಸ್ಕೊಳ್ಳಿ. ಎಕ್ಸಾಕ್ಟ್ಲಿ ಯಾ ಅಲ್ಲಿ ಒಂದು ಕೆಲಸನೂ ಬಿಡದಲ್ಲೇ ಮಾಡ್ತಿದ್ರು. ತುಂಬಾ ಕ್ಲೀನ್ ಆಗಿ ಅವ್ರಿಗೆ ಏನ್ ಕೆಲಸ ವಹಿಸಿರ್ತಾರೆ ಮಾಡ್ತಿದ್ರು. ಆಮೇಲೆ ಒಂಚೂರು ಊಟ ವೇಸ್ಟ್ ಮಾಡ್ತಿರ್ಲಿಲ್ಲ. ಅವ್ರು ಊಟ ವೇಸ್ಟ್ ಮಾಡೋದಂದ್ರೆ ಆಗಲ್ಲ ಆ ವ್ಯಕ್ತಿಗೆ. ಇವಾಗ ಅನ್ನ ಏನೋ ಇಲ್ಲ ತುಂಬಾ ಹಳೇದು ಬಿಸಾಕ್ಬೇಕು ಅಂದ್ರೆ ಅವ್ರು ಯಾವುದೋ ಹಳೇ ಸಾರು ಹಿಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ಪರವಾಗಿಲ್ಲ ಇದನ್ನ ವಾಸನೆ ಬರ್ತದೆ, ನಾನು ನೋಡಿದೀನಿ ಅದನ್ನ, ವಾಸನೆ ಬರ್ತದೆ, ಏನ್ ಬಿಸಾಕ ಸ್ಟೇಜ್ಗೆ ಹೋಗ್ತಾ ಇದೀವಿ, ಇಲ್ಲ ಸರ್ ಅನ್ನ ವೇಸ್ಟ್ ಮಾಡಬಾರ್ದು ಅಂತ ತಿಂದ್ರು ಅವ್ರಿಗೆ. ಇವಾಗ ನಾನು ಅದನ್ನ ಬಿಲೀವ್ ಮಾಡ್ಬೇಕಾ, ಇಲ್ಲ ಹೊರಗಡೆ ಬೇರೆಯವ್ರು ಹೇಳೋದನ್ನ ಬಿಲೀವ್ ಮಾಡ್ಬೇಕಾ? ಸೊ ನನ್ಗೆ ಹೇಗೆ ಅಂದ್ರೆ ನೀವು ಏನಾರು ಅನ್ಕೊಳ್ಳಿ, ನಾನು ನೋಡ್ರೆ ನಾನು ಬಿಲೀವ್ ಮಾಡ್ತೀನಿ. ಇದು ಸ್ವೀಟ್ ಹಾರ್ಟ್. ಒಬ್ರಿಗೆ ಮೇ ಬಿ ಹಿ ಟ್ರೈ ಟು ಡೂ ಸಮಥಿಂಗ್ ತುಂಬಾ ಚೆನ್ನಾಗೇ ಇದ್ರು ಮ್ಯಾಮ್ ಅಲ್ಲಿ ಇರೋರು ಎಲ್ರು. ಹಿ ವಾಸ್ ಅ ಸ್ವೀಟ್ ಹಾರ್ಟ್ ಓನ್ಲಿ. ಬಟ್ ಹೊರಗಡೆ ಬಂದ್ಮೇಲೆ ಮೇ ಬಿ ಹಿ ಜಸ್ಟ್ ಟ್ರೈಂಗ್ ಟು ಕೀಪ್ ಅಪ್ ವಿತ್ ದ ಟ್ರೆಂಡ್. ಅಂದ್ರೆ ಒಂದ್ ಸ್ವಲ್ಪ ಸುಳ್ಳು ಹೇಳಿದ್ರೆ ಜಾಸ್ತಿ ಹೈಪ್ ಆಗ್ತೀನಿ ಅಂತ. ಮತ್ತೆ ಸುಳ್ಳು ಹೇಳ್ತಾರೆ ನಿಜ ಹೇಳ್ತಾರೆ ಅಂತ ಯಾರಿಗೆ ಗೊತ್ತು? ಹೌದಾ? ಐ ಡೋಂಟ್ ನೋ. ಅಲ್ಲ ಕೆಲವ್ರು ಅಂತಾರೆ. ವಾಟ್ ಇಫ್ ಇಟ್ ಇಸ್ ಆಕ್ಚುಲಿ ಇವಾಗ ನಾವ್ ನೋಡಿ ಅವ್ರೇನೋ 2 ಲಕ್ಷ ಶರ್ಟ್ ಅಂತಂದ್ರಲ್ವಾ, ಅದು ನಾವೆಲ್ಲ ಏನೋ ಮಾತಾಡ್ತೀವಿ. ಆಕ್ಚುಲಿ 2 ಲಕ್ಷ ಶರ್ಟ್ ಆಗಿದ್ರೆ ನಮ್ಮ ಮುಖ ಹೆಂಗಾಗುತ್ತೆ? ನಮಗ್ ಗೊತ್ತಾ, ಕನ್ಫರ್ಮ್ ಆಗಿ ಗೊತ್ತಾ 2 ಲಕ್ಷ ಅಲ್ಲ ಅದು ಅಂತ? ಇವಾಗ ಏನೋ ಒಂದ್ ಮಾತಾಡಿದ್ರು ಹೇಳಿದ್ರು, ಒಂದಿನ ನೀವೆಲ್ಲ ಓದ್ರಿ ಆ ಶರ್ಟ್ ಎಲ್ಲ ನೋಡಿದ್ನಲ್ಲ ಪ್ರೈಸ್ ಟ್ಯಾಗ್ 2 ಲಕ್ಷ ಅಂತಂದ್ರೆ ನಿಮ್ಗೆ ಹೆಂಗ್ ಅನ್ಸಿರುತ್ತೆ ಹೇಳಿ? ಸೊ ಅದ್ರ ಬಗ್ಗೆ ಅವ್ರಿಷ್ಟ. ನಾನು ನೋ ಕಮೆಂಟ್ಸ್ ಆನ್ ದಟ್. ಅವ್ರು ನನ್ ಇದು ಮಾಡಲ್ಲ, ಪಾಸಿಟಿವ್ ಹೇಳಲ್ಲ, ನೆಗೆಟಿವ್ ಹೇಳಲ್ಲ. ಅದ್ ನಾನ್ ನೋಡಿರೋ ಡಾಗ್ ಸತೀಶ್ ಅವರು ಹಿ ವಾಸ್ ಅ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ನಾನು ಎಲ್ಲರ ಜೊತೆನೂ ಮಾತಾಡ್ಕೊಂಡು ಹಿ ವಾಸ್ ವೆರಿ ನೈಸ್. ನಿಮಗೆ ಕಾಲ್ ಮಾಡಿದ್ರೆ ಏನಾದ್ರು ಮೀಟ್ ಆಗೋಣ? ಯಾವ್ದೋ ಒಂದು ಪಾರ್ಟಿ ಕರೆದಿದ್ರು ಮ್ಯಾಮ್, ಬಟ್ ನನಗೆ ಐ ಕುಡಂಟ್ ಗೋ, ಐ ವಾಸ್ ಲಿಟಲ್ ಬಿಸಿ. ಓಕೆ. And I'm not a party person. ನನಗೆ ಪಾರ್ಟಿ ಗಿಟಿ ಎಲ್ಲ ಇಷ್ಟ ಆಗಲ್ಲ. ಸೊ ಐ ಹೇಳಿದ್ನಲ್ಲ, ಐ ಟ್ರೈ ಟು ಬಿ ಆಸ್ ಇನ್ಸೈಡ್ ಆಸ್ ಪಾಸಿಬಲ್. ಸೊ ಕರೆದಿದ್ರು ಅಷ್ಟೇ. ಅದಾದ್ಮೇಲೆ ವಿ ಡೋಂಟ್ ಟಾಕ್ ಟು ಮಚ್. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀನಿ. ಬಟ್ ಗುಡ್ ಫಾರ್ ಹಿಮ್ ಮ್ಯಾಮ್. ಏನ್ ಗೊತ್ತಾ, ಎಂಡ್ ಆಫ್ ದಿ ಡೇ ಯು ಹ್ಯಾವ್ ಟು ಬಿ ರೆಲೆವೆಂಟ್. ಇಲ್ಲಿ ಸೋಷಿಯಲ್ ಮೀಡಿಯಾ ಇಸ್ ಆಲ್ ಅಬೌಟ್ ಮೇಕಿಂಗ್ ರೆಲೆವೆಂಟ್ ಆಗಿದ್ರೆ ಇಲ್ಲ ನೋಡಿ ಕಳೆದೋಗ್ತೀವಿ ನಾವು ಎಲ್ಲರೂ ಅಷ್ಟೇ. ಸೊ ದಟ್ ಇಸ್ ಟ್ರೈಂಗ್ ಟು ಬಿ ರೆಲೆವೆಂಟ್, ಟ್ರೈಂಗ್ ಟು ಟಾಕ್ ಕಮೆಂಟ್ಸ್. ಇವಾಗ ನೋಡಿ ಶೇರಬಲ್ ಮೆಟೀರಿಯಲ್, ಕಮೆಂಟಬಲ್ ಮೆಟೀರಿಯಲ್. ಸ್ಯಾಡ್ಲಿ ಸೋಷಿಯಲ್ ಮೀಡಿಯಾಸ್ ಕಮ್ ಡೌನ್ ಟು ದಟ್. ಇವಾಗ ನಾವು ಇಷ್ಟೊಂದು ಜನ ಕಂಟೆಸ್ಟೆಂಟ್ಸ್ ಹೋದ್ವಿ, ನಾವು ಅವ್ರ ಬಗ್ಗೆನೇ ಯಾಕೆ ಅಷ್ಟೊಂದು ಇಂಟರ್ವ್ಯೂಸ್ ಮಾಡ್ತಾ ಇದೀವಿ, ಅವ್ರ ಬಗ್ಗೆನೇ ಯಾಕೆ ಅಷ್ಟು ಮಾತಾಡ್ತಾ ಇದೀವಿ. ಬೇರೆಯವರು ಇದ್ರು, ದೇವರ್ ಲೆಜೆಂಡರಿ ಆಕ್ಟರ್ಸ್ ದೇರ್, ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನಾವು? ಇವಾಗ ಮಂಜು ಭಾಷಿಣಿ ಅವರು ಇದ್ರು, ನಾನು ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಒಂದ್ ಬಿಗ್ ನಂಗೆ ಒಂದ್ ಹೆಂಗಿತ್ತು ಗೊತ್ತಾ, ಮನೆಯೊಳಗೆ ವಾಟ್ ಅ ಮೂಮೆಂಟ್, ಇವ್ರ ಜೊತೆ ಮನೇಲಿ ಇದ್ದೀನ ನಾನು ಅಂತ. ಅದೆಲ್ಲ ಯಾಕೆ ಮಾತಾಡ್ತಿಲ್ಲ? ಸೊ ಆಡಿಯನ್ಸ್ ನಾನು ನೋಡೋದು ಹಂಗಪ್ಪ. ಐ ವುಡ್ ಲುಕ್ ಇಟ್ ಮಂಜು ಮ್ಯಾಮ್ ಓವರ್ ಎನಿಬಡಿ ಎಲ್ಸ್, ಬಿಕಾಸ್ ಸಚ್ ಗುಡ್ ಟ್ಯಾಲೆಂಟ್. ಫ್ರಮ್ ವೇರ್ ಮ್ಯಾಮ್, ನಾನು ಸ್ಕೂಲ್ ಮುಗಿಸ್ಕೊಂಡ್ ಬಂದು ಟಿವಿ ಆನ್ ಮಾಡಿ ಅವ್ರಿಗೋಸ್ಕರ ಕಾಯ್ತಾ ಇದ್ದೆ ಮ್ಯಾಮ್ ನಾನು. ಇಲ್ಲ ನಾವು ಮಾಡಿದೀವಿ ಅಲ್ವಾ? ಇವಾಗ ಮನೇಲಿ ಅವ್ರ ಜೊತೆ ಇದ್ದೆ ಅಂದ್ರೆ ನನ್ಕಿನ್ನ ಎಷ್ಟು ಫಾರ್ಚುನೇಟ್ ನಾನು. ಹೆಂಗ್ ಜರ್ನಿ ಹೇಳ್ಕೊಂಡದಕ್ಕೆ ಹೆಂಗಿರುತ್ತೆ ಹೇಳಿ ನನಗೆ? ಮ್ಯಾಮ್ ನಾನು ನಿಮ್ನ ಟಿವಿ ನೋಡ್ತೇವೆ, ನಿಮ್ ಜೊತೆ ಮಾತಾಡ್ತಾ ಇದೀನಿ ಒಟ್ಟಿಗೆ ಕೂತ್ಕೊಂಡು. ಸೊ ನಾನು ಆ ಥರ ನೋಡೋದು ನಾನು. ಐ ಡೋಂಟ್ ಸಿ ಟ್ರೆಂಡ್ಸ್ ಸೋಷಿಯಲ್ ಮೀಡಿಯಾ. ಇಟ್ಸ್ ಸೋ ಡಿಫ್ರೆಂಟ್. ವಾಟ್ ಹ್ಯಾಪನ್ ಟು ಅಥೆಂಟಿಸಿಟಿ? ವಾಟ್ ಹ್ಯಾಪನ್ ಟು ನಾವು ಒಬ್ಬರ ಮೇಲೆ ಅಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿರ್ತೀವಿ, ಅದೆಲ್ಲ ಐ ಡೋಂಟ್ ನೋ, ಇಟ್ಸ್ ಚೇಂಜಿಂಗ್ ಐ ಫೀಲ್. ಓಕೆ. ಬಟ್ ಇನ್ನೊಂದು ವಿಚಾರ ಅಭಿಷೇಕ್ ಅವರೇ, ನಾನು ಬಹುಶಃ ಇದ್ಯಾವುದು ಕೇಳಲಿಲ್ಲ, ಬಟ್ ಹೊರಗಡೆ ಒಂದಷ್ಟು ಕಮೆಂಟ್ಸ್ ನೋಡ್ತಾ ಇದ್ದೆ, ಬಿಗ್ ಬಾಸ್ ಮನೆಯಲ್ಲಿ ಸಿಗರೇಟು, ಡ್ರಿಂಕ್ಸು ಎಲ್ಲ ಕೊಡ್ತಾರೆ ಅಂತ. ಐ ವಿಶ್ ಕೊಟ್ಟಿದ್ರೆ ಸ್ವಲ್ಪ ನೆಮ್ಮದಿಯಾಗರು ಇರೋದು ಸ್ವಲ್ಪ. ಹೌದಾ? ಎಲ್ಲಿ ಮ್ಯಾಮ್ ಕೊಟ್ಟಿಲ್ವಾ? ಮತ್ತೇನೋ ಝೋನೇ ಇರುತ್ತೆ ಅದಕ್ಕೆ. ಸಿಗರೇಟ್ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ. ಅದು ಲಿಮಿಟ್ ಆಗಿರುತ್ತೆ. 4 ಇಂದ 5 ಸಿಗರೇಟ್ ಕೊಡ್ತಾರೆ ದಿನಕ್ಕೆ. 4 ರಿಂದ 5 ಅಂದ್ರೆ ಎಲ್ರಿಗೂ ಸೇರ್ 4-5 ಒಬ್ಬ ವ್ಯಕ್ತಿಗೆ. ಯಾರು ಮುಂಚೆ ಬರ್ದಿರ್ತಾರೆ ಮ್ಯಾಮ್, ಅದೆಲ್ಲ ಫಾರ್ಮ್ ತಗೊಂಡು ನಿಮ್ಗೆ. ಸಿಗರೇಟ್ ಇಸ್ ಸಮಥಿಂಗ್ ಯು ವಿಲ್ ಬಿ ಅಡಿಕ್ಟೆಡ್ ಟು ಇಟ್ ಅಲ್ಲ. ಸ್ವಲ್ಪ ಜನ ಅಡಿಕ್ಷನ್ ಇದ್ದಾಗ ಸಡನ್ ಆಗಿ ಬಿಟ್ಬಿಡಕ್ ಆಗಲ್ಲ. ಯು ಕ್ಯಾನ್ ಕಂಟ್ರೋಲ್ ಇಟ್ ಅಷ್ಟೇ ಮಾಡ್ತಾರೆ ಹೊರತು ಅದನ್ನ ಆಲ್ಕೋದೆಲ್ಲ ಕೊಡ್ತಾರೆ ಅಂದ್ರೆ ಅಯ್ಯೋ ಯಾರಪ್ಪ ಹೇಳಿದ್ದು? ಅದೇ ನನಗೂ ಶಾಕ್ ಆಯ್ತದು. ಅದಕ್ಕೆ ನನಗಂತೂ ಸಿಕ್ಕಿಲ್ಲ ಇಲ್ಲಿವರೆಗೂ. ಕೊಟ್ಟಿದ್ರೆ ಸ್ವಲ್ಪ ಚೆನ್ನಾಗಿರೋದು. ಅಷ್ಟೆಲ್ಲ ಜಗಳ ಆಗ್ಬಿಟ್ಟು ಅಮ್ಮ ನಿಮ್ದೇ ಕೂತ್ಕೊಂಡ ಅಂತ ಅವೆಲ್ಲ ಕೊಡಲ್ಲ. ನೈಸ್. ಓಕೆ, ಕೊನೆಯದಾಗಿ ಯಾರು ಗೆಲ್ಬೇಕು, ಯಾರು ಗೆಲ್ತಾರೆ? ಯಾರು ಗೆಲ್ಬೇಕು? ನನ್ನ ಲವ್ ಸ್ಟೋರಿ ಇದ್ದಿದ್ದ ಧನುಷ್ ಗೆಲ್ಬೇಕು. ಧನುಷ್ ಶುಡ್ ವಿನ್. ನನಗೆ ಮನಸ್ಸಿಂದ ಹೇಳ್ತಿದ್ದೀನಿ, ನನಗೆ ಅವ್ನು ಗೆಲ್ಬೇಕು. ಯಾಕಂದ್ರೆ ನಾನು ಮನೇಲಿ ನೋಡಿದ್ದೀನಿ, ಇಸ್ ಅ ಸ್ವೀಟ್ ಹಾರ್ಟ್. ನಂಗೆ ಒಂಥರ ಒಳ್ಳೆ ಅಣ್ಣನ ತರಾನೇ ಇದ್ದ. ಐ ವೆರಿ ಜೆನ್ಯೂನ್ ಗೈ ಮ್ಯಾಮ್. ಸೊ ಐ ಫೀಲ್ ಹಿ ಶುಡ್ ವಿನ್. ಯಾರು ಗೆಲ್ಬಹುದು ಇಲ್ಲ ನೋಡಿದ್ಮೇಲೆ ಐ ಫೀಲ್ ಗಿಲ್ಲಿ ವಿಲ್ ವಿನ್, ಬಿಕಾಸ್ ದ ಅಮೌಂಟ್ ಆಫ್ ಫ್ಯಾನ್ಸ್ ಹಿ ಹ್ಯಾಸ್. ಐ ಥಿಂಕ್ ಗಿಲ್ಲಿ ಆರ್ ಧನುಷ್. ಕಾವ್ಯ ಅವ್ರ ತಮ್ಮ ಹೇಳ್ತಾ ಇದ್ರು, ಕಾರ್ತಿಕ್ ಅವರು, ಒಂದ್ ಕೈಯಲ್ಲಿ ಪಕ್ಕಾ ಒಂದು ಸುದೀಪ್ ಸರ್ ಕೈಯಲ್ಲಿ ಕಾವ್ಯ ಇದ್ದೇ ಇರ್ತಾಳೆ ಅಂತ. ಸೊ ವಾಟ್ಸ್ ಯುವರ್ ಒಪಿನಿಯನ್ ಬೀಯಿಂಗ್ ಅ ಫ್ರೆಂಡ್?
ನಾನು ಅದೇ ಹೇಳ್ತೀನಿ, ಅವ್ರ ತಮ್ಮನ ಥರನೇ ಒಂದ್ ಕೈಯಲ್ಲಿ ಧನುಷ್ ಕೈ ಇರುತ್ತೆ, ಇನ್ನೊಂದ್ ಕೈಯಲ್ಲಿ ಗಿಲ್ಲಿ ಅವ್ರ ಕೈ ಇರುತ್ತೆ ಅಂತ. ಹ್ಮ್. ಐ ಡೋಂಟ್ ನೋ, ಅವ್ರವ್ರ ಒಪಿನಿಯನ್. ನನ್ನ ಒಪಿನಿಯನ್ ಧನುಷನ್ ಗಿಲ್ಲಿ, ಅವ್ರ ಒಪಿನಿಯನ್ ಅದಿರ್ಬೋದು. ಹಾ. ಏನ್ ತುಂಬಾ ಟೈಮ್ ಇಲ್ಲ, ಒಂದ್ ವಾರ ಇದೆ, ನೋಡೋಣ. ಎಸ್ ಗುಡ್, ಅವ್ರು ಗೆದ್ರು ಖುಷಿ, ಇವ್ರು ಗೆದ್ರು ಖುಷಿ. ದಟ್ ಸೋ ಸ್ವೀಟ್ ಅಭಿಷೇಕ್ ಅವರೇ. ಎಲ್ಲೂ ನೋಡಿ ನೆಗೆಟಿವಿಟಿ ಅನ್ನೋದು ಮಾತಾಡ್ಲೇ ಇಲ್ಲ, ಯಾರ ಬಗ್ಗೆನೂ ಮಾತಾಡ್ಲಿಲ್ಲ ಏನಕ್ಕೆ ಮಾತಾಡ್ಬೇಕು? ಅಲ್ವಾ? ದಟ್ ಸೋ ಸ್ವೀಟ್. ಅದಕ್ಕೆ ನಮಗೆ ಅಭಿಷೇಕ್ ಅವ್ರ ಅಂದ್ರೆ ತುಂಬಾ ಇಷ್ಟ ಆಗಿದ್ದು. Thank ಅದ್ರ you, ma'am. ಬಿಗ್ ಬಾಸ್ ಮನೆಯಲ್ಲೂ ಹಂಗೆ ಇದ್ರು. ಎಲ್ಲೂ ಗಾಸಿಪಿಂಗ್ ಆಗ್ಲಿ, ಟ್ರೋಲ್ ವಿಚಾರ ಅಂತ ಬಂದಾಗಲಿ, ಎಲ್ಲೂ ನಮಗೆ ಆ ಥರ ನೆಗೆಟಿವ್ಸ್ ಅಂತ ನಮ್ಗೆ ಅನ್ಸೇ ಇಲ್ಲ. ಅಭಿಷೇಕ್ ವಿಚಾರ ಅಂತ ಬಂದಾಗ ತುಂಬಾ ಖುಷಿ ಆಯ್ತು ಅಭಿಷೇಕ್ ಅವರೇ ನಿಮ್ಮ Thank ಒಟ್ಟಿಗೆ you. ಮಾತಾಡಿ. ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ನಿಮಗೆ ಸಿಗ್ಲಿ, ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಐ ನೋ ತುಂಬ ಬ್ಯುಸಿ ಇರ್ತೀರಿ, ಬಟ್ ಸ್ಟಿಲ್ ತುಂಬ ಚಂದ ರೆಸ್ಪಾನ್ಸ್ ಮಾಡ್ತೀರಿ. Thank you ಕಾಲ್ so ಮಾಡಿದಾಗ Thank ತುಂಬ ಚೆನ್ನಾಗಿ ಇದನ್ನ ಮಾಡ್ತೀರಿ. ತುಂಬ ಖುಷಿ ಆಯ್ತು I'm end of the day, I'm a human being. Yeah. ಅಷ್ಟೇ. ದಟ್ಸ್ ಸೋ ಸ್ವೀಟ್ ಅಭಿಷೇಕ್. Thank you. ಆದ್ರೆ ಹ್ಯೂಮನ್ ಬೀಯಿಂಗ್ ಅಂದ್ರೂ ಕೆಲವರು ಆ ಥರ ಇರಲ್ಲ, ಬಟ್ ಪರ್ಸ್ನಲಿ ಐ ಫೆಲ್ಟ್ ಸೋ ಗುಡ್. Thank you, ma'am. Thank you so much. ಥ್ಯಾಂಕ್ ಯು ಅಭಿಷೇಕ್ ಅವರು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.